ವೀಕ್ಷಕರೇ ನಮಸ್ಕಾರ. ಸಹಜಾದ ಸಂಸ್ಥಾಪಕರು ಹಾಗೆಯೇ ಸಹಜಾದ ಸಾರಥಿ ಇಬ್ಬರು ಕೂಡ ನಮ್ಮೊಂದಿಗಿದ್ದಾರೆ. ಒಂದು ಶೆಟ್ಟಿ ಸರ್ ಹಾಗೆಯೇ ಸೋಮೇಶ್ ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಹಜ ಹೇಗೆ ನಡೆಯುತ್ತೆ, ಸಹಜದಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತೆ, ಇದೆಲ್ಲವೂ ಕೂಡ ಇಷ್ಟೊತ್ತರೆಗೂ ನೋಡಿದ್ವಿ. ಮುಖ್ಯವಾಗಿ ಶೆಟ್ಟಿ ಸರ್, ನಿಮಗೆ ಸರ್ ಈಗ ಸಹಜವನ್ನು ಕಟ್ಟಿದ್ರ ಬಗ್ಗೆ ಮಾತಾಡೋದಾದರೆ, ಸಹಜವನ್ನು ಕಟ್ಟಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಯಾವ ಸಂದರ್ಭದಲ್ಲಿ ಈ ಒಂದು ಉದ್ದೇಶ ನಿಮ್ಮಲ್ಲಿ ಹುಟ್ಕೊಳ್ತು ಅಂತ? ನಾನು ಬಿ ಎಸ್ ಎನ್ ಎಲ್ ಸರ್ವಿಸ್ನಲ್ಲಿ ಇರುವಾಗ ನನ್ನ ಬಾಸ್ ಮಗಳು ಆರ್ಗ್ಯಾನಿಕ್ ಫಾರ್ಮ್ ಮಾಡ್ತಾ ಇದ್ಲು. ಋತುಪರ್ಣ ಅಂತ ಅವಳ ಫಾರ್ಮಿನ ಹೆಸರು. ಸೊ ಭಾನುವಾರ ನಾನು ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ನೋಡಿದಾಗ ನಾನು ಕೃಷಿಯಿಂದ ಬಂದವನು. ನಮ್ಮ ಊರಲ್ಲಿ ಉಡುಪಿ ಹತ್ರ ಹಳ್ಳಿಯಲ್ಲಿ ನಾನು ಕೃಷಿಯಿಂದ ಬಂದವನು. ಹಾಗಾಗಿ ಕೃಷಿ ಬಗ್ಗೆ ಹೆಚ್ಚು ಕುತೂಹಲ ಬಂತು ನನಗೆ. ಸೊ ರಿಟೈರ್ ಆದಮೇಲೆ ನಾನು ಯಾಕೆ ಈ ಕೃಷಿ ಬಗ್ಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಕನಸು ನನ್ನಲ್ಲಿ ಹುಟ್ಕೋತು. ಆ ಋತುಪರ್ಣ ಫಾರ್ಮ್ ನೋಡಿದಾಗ, ಆರ್ಗ್ಯಾನಿಕ್ ಫಾರ್ಮ್ ಅಂತ. ನಾನು ಚಿಕ್ಕವನಿರುವಾಗ ಬೈ ಡಿಫಾಲ್ಟ್ ಆರ್ಗ್ಯಾನಿಕ್, ಆವಾಗ ಯಾವುದು ರಾಸಾಯನಿಕ ಇರಲಿಲ್ಲ. ಸೊ ಅದರಲ್ಲೇ ಹುಟ್ಟಿ ಬೆಳೆದವನಲ್ವಾ. ಸೊ ಅದು ರಕ್ತಗತವಾಗಿ ನನ್ನ ದೇಹದಲ್ಲಿ ಬಂದಿತ್ತು ಅಂತ ಕಾಣುತ್ತೆ. ಸೊ ರೈತರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಕನಸು ನನ್ನ ಆವಾಗ ಹುಟ್ಕೋತು. ಅದು ಹುಟ್ಟಿದ ಮೇಲೆ ನಾನು ಯಾವ ರೀತಿಯಲ್ಲಿ ರೈತರ ಜೊತೆ ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಈ ರಾಸಾಯನಿಕ ಬಿಟ್ಟು ಸಾವಯವಕ್ಕೆ ಬರಬೇಕು ಅನ್ನೋ ಒಂದು ಯೋಚನೆ ಮಾಡಿ, ನಾನು ಮತ್ತು ಕೃಷ್ಣ ಪ್ರಸಾದ್ ಅಂತ ಇನ್ನೊಬ್ಬರು ನಮ್ಮ ಡೈರೆಕ್ಟರ್ ಇದ್ದಾರೆ, ಅವರು ಸೇರಿಕೊಂಡು ಸಹಜ ಸಮೃದ್ಧ ಅನ್ನುವ ಒಂದು ಟ್ರಸ್ಟನ್ನು ಶುರು ಮಾಡಿಕೊಂಡು NGO, ಅಲ್ಲಿಂದ ನಮ್ಮ ಸಾವಯವ ಮೂವ್ಮೆಂಟ್ ಶುರುವಾಯಿತು. ಅಂದರೆ ಸಣ್ಣ ರೈತರು ಯಾವಾಗಲೂ ಒಂದು ತಿಳ್ಕೊಳ್ಳಿ, ದೊಡ್ಡ ರೈತರನ್ನ ಬದಲಾವಣೆ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅವರಿಗೆ ಬೇಕಾದಂಥ ಒಂದು ಜೀವನ ಪದ್ಧತಿ, ಅವರಿಗೆ ಆ ಒಂದು ಶಕ್ತಿ ಇದೆ. ಆದರೆ ಸಣ್ಣ ರೈತರಿಗೆ ಆ ಶಕ್ತಿ ಇಲ್ಲ ಅಲ್ವಾ. ಹಾಗಾಗಿ ಅವನನ್ನು ಬದಲಾವಣೆ ಮಾಡೋದು ಸುಲಭ. ಆಮೇಲೆ ನಾವು ಇವತ್ತು ಇಡೀ ದೇಶದಲ್ಲಿ ಒಂದು ವಿಚಾರ, ನೀವು ರೈತರ ಬಗ್ಗೆ ಹೇಳಬೇಕಂದ್ರೆ, ಯಾವುದೇ ರೈತನ ಮನೆಗೆ ಹೋಗಿ ಬಂದು ಕೂಡಲೇ ಅವರು ನಮ್ಮನ್ನು ಸ್ವಾಗತ ಮಾಡಿ ಬಂದು ಚಾಪೆ ಹಾಕಿ ಕೂತ್ಕೊಳ್ಳಿ ಅಂತ, ಎಂಥ ಕಡು ಬಡವನಾದರೂ ಕೂಡ ಚಾಪೆ ಹಾಕಿ ಕೂತ್ಕೊಂಡು ಕಾಫಿ ತಗೋತೀರಾ, ಟೀ ತಗೋತೀರಾ, ಊಟ ಮಾಡಿ ಅಂತ ಹೇಳ್ತಾನೆ. ಆ ಒಂದು ದೈನ್ಯತೆ ಇದು ಇಡೀ ದೇಶದಲ್ಲಿ ನಮ್ಮ ರೈತರಿಗಿದೆ. ಅದು ಚಿಕ್ಕ ರೈತನ ಮನೆ ಆದರೂ ಕೂಡ. ಆಮೇಲೆ ಏನಾಗಿದೆ, ಆವಾಗ ಬೇರೆ ಬೇರೆ ಪ್ರಾಜೆಕ್ಟ್ನವರು, ಯಾವುದೋ ಒಂದು ನೀರಾವರಿದೋ ಅಥವಾ ಇನ್ಯಾವುದೋ ಒಂದು ಪ್ರಾಜೆಕ್ಟ್ನವ್ರು ಬರ್ತಾರೆ. ಅವರು ಆ ಪ್ರಾಜೆಕ್ಟ್ ಇರುವವರೆಗೆ ಅವ್ರ ಜೊತೆ ಕೆಲಸ ಮಾಡ್ತಾರೆ, ಆಮೇಲೆ ಹೊರಟೋಗ್ತಾರೆ. ಸೊ ಅಷ್ಟೇ, ಮುಂದಕ್ಕೆ ಏನಿಲ್ಲ. ಅದಕ್ಕೆ ನಾವು ಹೋದ ಕೂಡಲೇ ಅವ್ರು ಕೇಳೋದು, ನಮ್ಗೆ ಏನು ಕೊಡೋಕೆ ಬಂದಿದ್ದೀರಿ ನೀವು ಅಂತ ಹೇಳ್ತಾ ಇದ್ರು. ಫಸ್ಟು ನಾವು ಹೋದ ಕೂಡಲೇ ನಾವು ಹೇಳಿದ್ವಿ, ನಾವು ನಿಮ್ಗೆ ಏನು ಕೊಡೋದಕ್ಕೆ ಬರೋದಿಲ್ಲ, ಆದರೆ ನೀವು ಈಗ ಏನು ಮಾಡ್ತಿದ್ದೀರಿ ಆ ಒಂದು ಜೀವನ ಪದ್ಧತಿ ನಿಮ್ದೇನಿದೆ ಅದನ್ನ ಸ್ವಲ್ಪ ಬದಲಾವಣೆ ಮಾಡಬೇಕು. ನೀವು ಯಾವ ರೀತಿ ಬದಲಾವಣೆ ಮಾಡ್ಬೋದು, ಅದಕ್ಕೆ ಬೇಕಾದ ಯಾವ ರೀತಿಯ ಪ್ರೋತ್ಸಾಹ ನಾವು ಕೊಡ್ತೀವಿ ವಿನಃ ನಾವು ಬೇರೆ ಇನ್ನೇನು ಕೊಡೋದಿಲ್ಲ, ಎಲ್ಲ ನೀವು ಮಾಡಬೇಕು. ಈ ರೀತಿಯಲ್ಲಿ ಹೇಳ್ಕೊಂಡು ಬಂದು ಈ ಸಣ್ಣ ರೈತರನ್ನ ಬದಲಾವಣೆ ಮಾಡಿ, ಸಣ್ಣ ರೈತರನ್ನ ಬದಲಾವಣೆ ಮಾಡೋದು ಸುಲಭ. ಯಾಕಂದ್ರೆ ಅವರ ಕಷ್ಟ ಸುಖಗಳ ಬಗ್ಗೆ ನಾವು ತಿಳ್ಕೊಂಡು ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡಬಹುದು, ಅವರನ್ನ ಯಾವ ರೀತಿ ಸಾವಯವಕ್ಕೆ ತರಬಹುದು ಅನ್ನೋ ಒಂದು ವಿಚಾರ ಬಂದು ನಿಧಾನವಾಗಿ ಸಾವಯವಕ್ಕೆ ಅವ್ರನ್ನ ಬದಲಾವಣೆ. ಎಷ್ಟೋ ಜನ 60 ವರ್ಷಕ್ಕೆ ನಮ್ಮ ಲೈಫ್ ಮುಗಿದೋಗ್ಬಿಡ್ತು, ಇನ್ನೇನು ಮಾಡೋದು 60 ವರ್ಷದ ನಂತರ, ರಿಟೈರ್ಮೆಂಟ್ ಏಜು ಅಂತ ಎಲ್ಲ ಹೇಳ್ತಾರೆ. ಬಹುಶಃ ನಿಮ್ಮ ಈ ಕೃಷಿ ಈ FPO ಇದು ಆರಂಭ ಆಗಿದ್ದು 60 ವರ್ಷದಿಂದ. ಹೌದು, ಖಂಡಿತ ಖಂಡಿತ. ಹೇಳಿದ್ನಲ್ಲ, ನಾನು ರೈತನ ಮಗನಾದ್ರಿಂದ ಅದು ರಕ್ತಗತವಾಗಿ ನನ್ನಲ್ಲಿ ಬಂದಿದೆ, ಚಿಕ್ಕಂದಿನಿಂದಲೇ ನಿಮ್ಗೆ ಅನುಭವಗಳೆಲ್ಲ ಆ ಥರ ಬಂದಿದೆ. ಸೊ ಹಾಗಾಗಿ ಸಣ್ಣ ರೈತರನ್ನ ಬದಲಾವಣೆ ಮಾಡೋದು ಸುಲಭವಾಯಿತು. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಕೊಂಡು ಕೃಷಿಯನ್ನು ಮಾಡಿಕೊಂಡು ಸಾವಯವ ಮಾಡಿ ಬೆಳೆದಂತ ಪದಾರ್ಥವನ್ನು ಮೊದಲು ನೀವು ತಿನ್ನಿ ಅಂತ ಹೇಳಿದ್ವಿ. ಅವರು ಆರೋಗ್ಯಯುತರಾದ್ರೆ ಅವ್ರು ಮುಂದಿನ ಬೇರೆಯವರಿಗೆ ಆಹಾರ ಕೊಡ್ಬೋದಲ್ವಾ. ಸೊ ಆ ರೀತಿಯಲ್ಲಿ ಬದಲಾವಣೆ ಮಾಡಿ ಅವರು ಬೆಳೆದಂತ ಪದಾರ್ಥಗಳನ್ನ ಮಾರಾಟ ಮಾಡಬೇಕು ಅಲ್ವಾ ಅನ್ನುವ ಒಂದು ಉದ್ದೇಶದಿಂದ ಮೊದಲು ನಾನು ತಿಂದು ನಮ್ಮ ಮನೆಯಲ್ಲಿ ಎಲ್ರಿಗೂ ತಿನ್ನಿಸಿ, ನಮ್ಮ ಸುತ್ತಮುತ್ತ ಇರುವ ಕುಟುಂಬದವರಿಗೆ, ಫ್ರೆಂಡ್ ಸರ್ಕಲ್ಗೆಲ್ಲ ತಿನ್ನಿಸಿದ ಮೇಲೆ ಅದರ ಅನುಭವ, ಅದರ ರುಚಿ, ಅದರ ಉಪಯೋಗ ಗೊತ್ತಾದ ಮೇಲೆ ನಾವು ಇದನ್ನ ಹೆಚ್ಚೆಚ್ಚಾಗಿ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಕಲ್ಪನೆಯಿಂದ ನಾವು ಯಾವ ರೀತಿ ಮಾರ್ಕೆಟ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಶುರು ಮಾಡ್ಕೊಂಡ್ವಿ. ಸರ್, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ, ವಿದೇಶದಲ್ಲೂ ಇದ್ರಿ ಅಂತ ಕೇಳ್ಪಟ್ಟೆ. ಸೊ ನಿಮಗೆ
ಈ ಥರ ಒಂದು ಇದಕ್ಕೆ ಬಂದು ಸೇರಿಕೊಂಡು ಇಲ್ಲೊಂದು ಸಿ ಒ ಆಗ್ತೀನಿ ಅಂತ ಯಾವ ಥರ ಅಂದ್ಕೊಂಡಿದ್ರಾ, ಅಥವಾ ಹೆಂಗೆ ಆ ಲೈಫು ಬದಲಾಯಿತು? ಆ, ಖಂಡಿತ. ಆ್ಯಕ್ಚುಲಿ ನಾನು ಕೆರಿಯರ್ ಶುರು ಮಾಡಿದ್ದು ಎನ್ ಜಿ ಒದಿಂದ. ಓಕೆ. ಒಂದು ಒಂದು ಸಂಸ್ಥೆ, ಒಂದು ವುಮೆನ್ಸ್ ಅವ್ರದ್ದು ಲೈವ್ಲಿಹುಡ್ಸ್ನ ಅಪ್ಲಿಫ್ಟ್ ಮಾಡೋ ಅಂಥದ್ದು, ಹಾಂ. ಇನ್ನೊಂದು ರೈತರೊಟ್ಟಿಗೆ ಕೆಲಸ ಮಾಡೋ ಅಂಥ 2 ಎನ್ ಜಿ ಒಗಳಲ್ಲಿ ನನ್ನ ಕೆರಿಯರ್ ಶುರು ಆಗಿದ್ದು. ಹ್ಮ್. ಅದಾದ ನಂತರ ನಾನು ಬೇರೆ ಬೇರೆ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹ್ಮ್, ಹ್ಮ್. ಸೊ ಬಟ್ ಒಡನಾಟ ಇತ್ತು ಮೊದಲಿಂದ. Okay. ಕೃಷ್ಣ ಪ್ರಸಾದ್ ಅವರು ನಾನು ಜೊತೆಗೆ ವರ್ಕ್ ಮಾಡಿದ್ರಿಂದ, ಹಾ. ಅದಾದ ಮೇಲೆ ಸಹಜ ಸಮೃದ್ಧ ಯಾವಾಗ ಕೃಷ್ಣ ಪ್ರಸಾದ್ ಅವರು ಮತ್ತು ಶೆಟ್ಟಿ ಸರ್ ಶುರು ಮಾಡಿದ್ರು, ಹ್ಮ್. ಆ ನನ್ನ ಏನು ವೀಕೆಂಡಲ್ಲಿ ಸಮಯ ಇದ್ದರೆ ಅಲ್ಲಿ ಹೋಗಿ ಸ್ಪೆಂಡ್ ಮಾಡೋಂಥದ್ದು, ಏನಾದರೂ ಅವ್ರಿಗೆ ಫಿನಾನ್ಸಿಯಲ್ ಹ್ಮ್. ಡಾಕ್ಯುಮೆಂಟ್ಸ್ಗಳು ಇದನ್ನೆಲ್ಲ ಒಂದಷ್ಟು ಅಡ್ವೈಸ್ ಮಾಡೋದು, ಹ್ಮ್, ಅದನ್ನ ಹ್ಮ್. ನೋಡೋಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದೆ ನಾನು. ಹ್ಮ್. ಆವಾಗ ನನಗೇನಾಯ್ತು ಅಂದರೆ, ನಾನು ಕೂಡ ಒಬ್ಬ ರೈತನ ಮಗನಾಗೇನೆ ಹಳ್ಳಿಯಿಂದ ಬಂದವನಾಗಿದ್ರಿಂದ ಹೆಚ್ಚು ಒಲವು ನನಗೂ ಕೂಡ ಅಗ್ರಿಕಲ್ಚರ್ ಕಡೆಗೆ ಬರ್ತಾ ಇತ್ತು ಆ್ಯಕ್ಚುಲಿ, ಹ್ಮ್, ಹ್ಮ್. ಎಲ್ಲೇ ವರ್ಕ್ ಮಾಡಿದ್ರು ಕೂಡ. ಹ್ಮ್. ಸೊ ಹಾಗಾಗಿ ಏನಾಯಿತು, ಒಂದು ಸಮಯ ಈ ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪ್ನಿ ಶುರುವಾದ 1 ವರ್ಷದ ನಂತರ ಹ್ಮ್. ಸೊ ಒಂದು ಸಭೆ ಸೇರ್ತೀವಿ. ಹ್ಮ್. ಆ ಸಭೆನಲ್ಲಿ ನನ್ನನ್ನು ಕೂಡ ಆಹ್ವಾನ ಮಾಡಿದ್ರು. ಹ್ಮ್. ಚರ್ಚೆ, ಈ ಪ್ರೊಡ್ಯೂಸರ್ ಕಂಪನಿನ ಮುಂದಕ್ಕೆ ತಗೊಂಡು ಹೋಗ್ಬೋದಾ, ಆಗುತ್ತಾ ಹಾಗಲ್ವಾ, ಯಾಕೆಂದ್ರೆ ಅಷ್ಟೊತ್ತಿಗೆ ಆಗಲೇ 1 ವರ್ಷದಲ್ಲೇ ಸುಮಾರು 7 ಬೀಳುಗಳನ್ನ ನೋಡ್ಬಿಟ್ಟಿದ್ವಿ. ಹ್ಮ್. ಸೊ ಇದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಏನು ಅನ್ನೋಂಥ ಒಂದು ಚರ್ಚೆ ನಡೀತಾ ಇತ್ತು. ಹ್ಮ್. ಆ ಚರ್ಚೆ ನಡೆಯುವಾಗ ಕೆಲವೊಂದಷ್ಟು ನಾವು ಮಾತಾಡುವಾಗ ಶೆಟ್ಟಿ ಸರು ಮತ್ತೆ ನಮ್ಮ ಆಡಿಟ್ರು ನನಗೆ ನೇರವಾಗಿ ಕ್ವಶನ್ ಕೇಳಿದ್ರು, ಆನ್ ದ ಸ್ಪಾಟ್ ಅಲ್ಲೇನೆ. ಹ್ಮ್. ನೀವ್ ಯಾಕೆ ಬರಬಾರ್ದು, ಇಷ್ಟೆಲ್ಲ ನೀವು ಕೇಳ್ತಾ ಇದ್ದೀರಾ, ಇದಾಗ್ಬೇಕಿತ್ತು ಅದಾಗ್ಬೇಕಿತ್ತು ಅಂತ ಹೇಳ್ತಾ ಇದ್ದೀರಾ, ನೀವೇ ಯಾಕೆ ಬಂದು ನೀವು ನಡೆಸ್ಬೋದು ಅಂತೇಳಿ. ಹಾ. ಸೊ ಆ ಕ್ಷಣದಲ್ಲಿ ನಾನು ಹೇಳಿದೆ, ನಾನು ಈ ಥರ ಇದ್ದೀನಿ, ಈ ಥರ ಇದೆ ಸಂಬಳ, ನನಗೆ ಬರ್ಲಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ. ಹ್ಮ್. ಹ್ಮ್. ಸೊ ಶೆಟ್ಟಿ ಸರ್ ಒಂದು ಮಾತು ಹೇಳಿದ್ರು ಅವರು ಹ್ಮ್. ನನಗೆ. ಆ್ಯಕ್ಚುಲಿ ಹ್ಮ್. ನೀವು ನೋಡಿ, ನೀವು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದವರು, ಹ್ಮ್. ನಮ್ಮ ರೈತರಿಗೋಸ್ಕರ ಸಂಸ್ಥೆ ಮಾಡಿರೋದು. ಹ್ಮ್. ಸೊ ಬನ್ನಿ ಕೆಲಸ ಮಾಡಿ, ನಾವು ಅಷ್ಟಂತೂ ಸಂಬಳ ಕೊಡೋಕ್ಕಾಗಲ್ಲ, ಹ್ಮ್. ಅಟ್ಲೀಸ್ಟ್ ನಿಮ್ಗೆ ತಗೊಳ್ತಾ ಇರೋದ್ರಲ್ಲಿ ಒಂದು ಅರ್ಧ ಸಂಬಳ ಕೊಡ್ತೀವಿ, ಶುರು ಮಾಡಿ, ಹ್ಮ್. ಶುರು ಮಾಡಿ ನೀವೇ ಮುಂದೆ ತಗೊಂಬನ್ನಿ, ಅದಾದ ನಂತರ ನಿಮ್ಗೆ ಎಷ್ಟು ಬೇಕೋ ನೀವೇ ತಗೋಬಹುದು ಅನ್ನೋಂಥದ್ದನ್ನೆಲ್ಲ ಹೇಳಿದ್ರು. ಹ್ಮ್. ಸೊ ಆ ಕ್ಷಣಕ್ಕೆ ನನಗೆ ಆನ್ ದ ಸ್ಪಾಟ್ ಡಿಸಿಷನ್ ತಗೊಂಡಿದ್ದು. ಆ ಹ್ಮ್. ಕ್ಷಣದಲ್ಲಿ ಹೌದಲ್ವಾ, ನಾವು ರೈತರ ಮಕ್ಕಳಾಗಿ ಓದಿ ಹ್ಮ್. ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ಗೆ ಕೆಲಸ ಎಲ್ಲೆಲ್ಲೋ ಯಾವ್ದೋ ಮಾಡೋದು, ಕಂಪನಿಗಳಿಗೆ ಅದು ಬೇರೆಯವ್ರ ಜೇಬ್ ತುಂಬಿಸೋ ಬದಲು ನಮ್ಮ ರೈತ ಕಮ್ಯುನಿಟಿಗೆ ಅನುಕೂಲ ಆಗಂತ ಒಂದು ಕೆಲಸವನ್ನು ಯಾಕೆ ಮಾಡಬಾರದು ಅಂತ ಅನ್ನಿಸ್ಬಿಡ್ತು ನನಗೆ ಹ್ಮ್. ಆಕ್ಚುಲಿ. ಹ್ಮ್. ಹ್ಮ್. ಸೊ ಹಾಗಾಗಿ ಅವ್ರಿಗೆ ಹೇಳಿದೆ ನಾನು ಆಕ್ಚುಲಿ. ಬಟ್ ಒಂದು ಕಂಡೀಷನ್ ಕೂಡ ಹಾಕಿದೆ ಅವ್ರಿಗೆ. ಏನಂದ್ರೆ, ನನಗೂ ಸ್ವಲ್ಪ ಈ ಏನು ಸಂಸ್ಥೆ ದೇಹೋದ್ದೇಶಗಳಿದೆ ಹಾ. ಅದ್ರ ಬಿಟ್ಟು ನಾವು ಹೋಗಲ್ಲ, ಬಟ್ ನನಗೆ ಒಂದು ಫ್ರೀಡಮ್ ಕೊಡ್ಬೇಕು ನೀವು. ಹಾ. ಅಂದ್ರೆ ನನ್ನದೇ ಆದಂತಹ ಸ್ಟ್ರಾಟಜಿನ ಅಪ್ಲೈ ಮಾಡೋದಕ್ಕೆ ನೀವು ಫ್ರೀಡಮ್ ಕೊಡೋದಾದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದೆ. Okay. ಎಲ್ಲರೂ ಖುಷಿ ಪಟ್ರು. ನಮಗ್ ಬೇಕಾಗಿರೋದು ಅಂತವ್ರೇನೆ, ಹ್ಮ್. ಇದನ್ನ ಆ ಥರದಲ್ಲಿ ತಗೊಂಡೋಗ್ಬೇಕು. ಸೊ ನಮ್ಮ ಉದ್ದೇಶವನ್ನ ನೀವು ನಿಮ್ಮ ಐಡಿಯಾಗಳಲ್ಲಿ ತಗೊಂಡು ಹೋಗಿ ಮುಂದಕ್ಕೆ ಅನ್ನೋದನ್ನ ತಗೊಂಡು ಹೋಗ್ಬೇಕು. ಹ್ಮ್. ಪೂರ್ಣ ಪ್ರಮಾಣವಾದ ಸಮ್ಮತಿ ಕೊಟ್ಟರು. Okay. ಸೊ ಅದಾದ ನಂತರ ನಾನು ಇಮಿಡಿಯೇಟ್ ಆಗಿ ಜಾಯಿನ್ ಆದೆ. ನಾನು ಅಲ್ಲಿಂದ ಬಂದು ಅದಾದ 1 ತಿಂಗಳಿಗೆನೆ. ಹ್ಮ್. ಸೊ ಅದಾದ್ಮೇಲೆ ಜರ್ನಿ ಶುರು ಆಯ್ತು. ಕಂಪನಿ ಗಿಂಪನಿ ಎಲ್ಲ ಬಿಟ್ಬಿಟ್ರೆ ಅಲ್ಲಿಗೆ? ಎಲ್ಲ ಬಿಟ್ಟು ಇದ್ರ ನನಗೊಂದು ಖುಷಿ ಏನಂತ ಹೇಳಿದ್ರೆ, ಕಾರ್ಪೊರೇಟಲ್ಲೆಲ್ಲ ವರ್ಕ್ ಮಾಡುವಾಗ ಓಕೆ ಅಫ್ಕೋರ್ಸ್ ಒಳ್ಳೆ ಸಂಬಳ, ಒಳ್ಳೆ ಫೆಸಿಲಿಟಿ ಇದೆಲ್ಲ ಇರ್ತಾ ಇತ್ತು. ಹೌದು. ಬಟ್ ಇವಾಗ ಈ ಸಂಸ್ಥೆನಲ್ಲಿ ವರ್ಕ್ ಮಾಡುವಾಗ ಅವ್ರೇನು ಪ್ರಾಮಿಸ್ ಮಾಡಿದ್ರು ಈ 15 ವರ್ಷದ ಜರ್ನಿನಲ್ಲಿ, ಹ್ಮ್. ಅದು ಕಾಲಕ್ಕೆ ನಮಗೇನು ನೋಡ್ಕೋಬೇಕು, ನಾವು ಯಾವ ರೀತಿ ಗ್ರೋತ್ ಮಾಡಿದ್ವಿ ಅದ್ರ ಪ್ರಕಾರ ಅವರು ಕೂಡ ನೋಡ್ಕೊಂಡಿದ್ದಾರೆ ನಮಗೆ. ಹ್ಮ್. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಖುಷಿ ಆಗೋದೇನಂದ್ರೆ, ಹ್ಮ್. ಎಂಡ್ ಆಫ್ ದ ಡೇ ಮನೆಗೆ ಹೋಗುವಾಗ ಎಲ್ಲೋ ಒಂದು ಸಣ್ಣ ತೃಪ್ತಿ. ಏನಂತ ಹೇಳಿದ್ರೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ, ಒಂದು ರೈತ ಕಮ್ಯುನಿಟಿಗೆ ಒಂದು ಒಳ್ಳೇದಾಗಂತ ಒಂದು ಕೆಲಸವನ್ನ ಮಾಡಿ ನಾನು ಹೋಗ್ತಾ ಇದ್ದೀನಿ ಅನ್ನೋಂಥದ್ದು ಒಂದು ತೃಪ್ತಿ ನನಗೆ ಇದೆ ಇವಾಗ ಆಕ್ಚುಲಿ. ಹ್ಮ್. 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 ಶೆಟ್ಟಿ ಸರ್, ನೀವು ಹಳ್ಳಿ ಸುತ್ತಿದ್ದೀರಿ ಆ ಸಂದರ್ಭದಲ್ಲಿ, ಈ ಸಂಸ್ಥೆಯನ್ನು ಕಟ್ಟುವಂತ ಹಾ. ಸಂದರ್ಭದಲ್ಲಿ. ಸೊ ಅಂದ್ರೆ ರೈತರಿಂದನೂ ನಿಮಗೆ ಅಂದ್ರೆ ಒಂದಿಷ್ಟು ಮಾಹಿತಿ ತಗೊಂಡೇ ಸಂಸ್ಥೆಯನ್ನು ಕಟ್ಟುವಂತ ಪ್ರಯತ್ನ ಮಾಡಿದ್ರಿ. ಆ ಹಾದಿ ಹೆಂಗಿತ್ತು ಅಂತ? ಓ, ಅದು ನಿಜವಾಗಿ ಹೇಳ್ಬೇಕಂದ್ರೆ, ಓಕೆ. ನಾನು ಕೃಷ್ಣ ಪ್ರಸಾದ್ ಹ್ಮ್. ಮುಖ್ಯವಾಗಿ ಹ್ಮ್. ಹಳ್ಳಿಗಳಿಗೆ ಹೋಗುವಂಥದ್ದು, ಹ್ಮ್. ಅಲ್ಲಿ ಹೋಗಿ ರೈತರ ಜೊತೆ ಹ್ಮ್. ಸಂವಾದ ಮಾಡಿಕೊಂಡು ಹ್ಮ್. ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಹೌದು. ನಾವು ಯಾಕೆ ಸಾವಯವಕ್ಕೆ ಯಾಕೆ ಮಾಡಬೇಕು ಅಂತೇಳಿ, ಹ್ಮ್. ಅದರಿಂದ ಏನು ಪ್ರಯೋಜನ ಹ್ಮ್. ಅಲ್ವಾ, ಪರಿಸರನ ಉಳಿಸೋದು ಅಥವಾ ಸಮಾಜಕ್ಕೆ ಒಳ್ಳೆ ಆಹಾರ ಕೊಡುವಂಥದ್ದು, ಹ್ಮ್. ಈ ರೀತಿಯ ಒಂದು ವಿಚಾರಗಳನ್ನು ಹೇಳಿ ಅವರನ್ನು ಬದಲಾವಣೆ ಮಾಡುವಂಥ ಒಂದು ಮನ ಪರಿವರ್ತನೆ ಮನ ಮಾಡ್ಬೇಕು ಅಂತಾರೆ. ಪರಿವರ್ತನೆ ಹ್ಮ್. ಮಾಡುವಂಥದ್ದು. ಅದ್ರ ಜೊತೆಗೆ ಅವರ ಫ್ಯಾಮಿಲಿ, ಅವರ ಕುಟುಂಬ ಏನಿದೆ ಹ್ಮ್. ಅಲ್ಲಿ ಏನೇನು ಸಮಸ್ಯೆಗಳಿದೆ ಅದಕ್ಕೂ ಕೂಡ ಪರಿಹಾರಗಳನ್ನು Correct. ನೋಡ್ಕೊಂಡು ಕೊಡ್ತಾ ಇದ್ವಿ. ಹ್ಮ್. ಇಲ್ಲದೇ ಇದ್ರೆ ಅವ್ರು ನಮ್ಮ ಜೊತೆ ಇರಲ್ಲ. ಹೌದು. ಯಾವುದೋ ಒಂದು ವಿಚಾರದಲ್ಲಿ ಮಾತ್ರ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟೋದ್ರೆ ಹೌದು. ಅವ್ರು ನಮ್ಮ ಜೊತೆಗಿರಲ್ಲ. ನಾವು
A to Z, ಅಂದರೆ ಅವರದ ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ನಿಜ. ಅಥವಾ ಅವರ ಆರ್ಥಿಕ ಪರಿಸ್ಥಿತಿ, ಹೌದು. ಅಥವಾ ಅವರ ಆರೋಗ್ಯದ ಸಮಸ್ಯೆ, ಎಲ್ಲ ರೀತಿಯಲ್ಲಿ ಕೂಡ ನಿಜ. ಅವರಿಗೆ ಬೇಕಾದಂಥ ಸಪೋರ್ಟ್ಗಳನ್ನು ಕೊಟ್ಟಿರೋದ್ರಿಂದ ಹೌದು. ಆ ರೈತರು ನಮ್ಮ ಜೊತೆ ಇವತ್ತಿಗೂ ಇದ್ದಾರೆ. ಹಾ, ಹಾ. ದಿಸ್ ವಾಸ್ ಎ ಬಿಗ್ ಪ್ರಾಬ್ಲಮ್ ಫಾರ್ ಅಸ್ ಅಲ್ವಾ. ನಿಜ. ಸೊ ಅದನ್ನು ಆ ರೀತಿ ಗುಣಮಟ್ಟದಿಂದ ಅವರನ್ನ ನಾವು ಅವರಿಗೆ ಹೇಳಿ Strengthen ಮಾಡ್ಬೇಕು. ಸ್ಟ್ರೆಂಥನ್ ಮಾಡಿ ಅವರನ್ನ ಹ್ಮ್. ಇವತ್ತು ಉಳಿಸ್ಕೊಂಡಿದ್ದೀವಿ. ಹ್ಮ್. ನಿಜವಾದ ಕಷ್ಟ ಅಂದ್ರೆ ಅದು ಒಂದನೇ ಇದ್ದಿದ್ದು. ಹ್ಮ್. ಇಡೀ ಈ ಕರ್ನಾಟಕ ಸುತ್ತಿದ್ದೀವಿ. ಹ್ಮ್. ಹೆಚ್ಚಾಗಿ ಕರ್ನಾಟಕ ಸುತ್ತಮುತ್ತಲು ಇರುವಂತ ಎಲ್ಲ ರೈತರ ಹ್ಮ್. ಕಡೆ ಸುತ್ತಿ ಆ ರೀತಿಯಲ್ಲಿ ಬೆಳೆದು ಬಂದಂತ ಪ್ರಾರಂಭದಲ್ಲಿ ಬಹಳ ಕಷ್ಟ ಆಯ್ತಾ ಸರ್ ಇದೆಲ್ಲ ಇಡೀ ಕರ್ನಾಟಕ ಸುತ್ತಬೇಕು? ಖಂಡಿತ, ನೀವೇ ಹೇಳ್ತಾ ಇದ್ರಿ ಆಗ ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ಸಂಸ್ಥೆಗೆ ಉಂಟಾಗಿತ್ತು. ಸಂಸ್ಥೆ ಖಂಡಿತ. ಆದ್ರೆ ನಾನು ರಿಟೈರ್ ಆಗಿ ನನಗೆ ಪೆನ್ಷನ್ ಬರ್ತಾ ಇತ್ತು. ಹಾ. ಬಟ್ ರೈತರ ಬಗ್ಗೆ ಏನು ಕಳ್ಕೊಳ್ಳೋದ್ರಲ್ಲಿ ಒಂದು ಖುಷಿ ಇರೋದ್ರಿಂದ, ಅಯ್ಯೋ ನಾನು ದುಡ್ಡು ಕಳ್ಕೊಂಡೆ ಅನ್ನೋ ದುಃಖ ಯಾವತ್ತೂ ಆಗಿರ್ಲಿಲ್ಲ. ಅದ್ರಲ್ಲಿ ಏನೋ ಒಂದು ಸಂತೋಷ ಇತ್ತು. ರೈತರಿಗಾಗಿ ನಾನು ಮಾಡ್ತಿದ್ದೀನಲ್ಲ, ಹಾಗಾಗಿ ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗಕ್ಕಾಗಿತ್ತು ನನಗೆ ಅಲ್ವಾ. ಅಯ್ಯೋ ನಾನು ದುಡ್ಡು ಹೋಯ್ತು, ಇದನ್ನ ಯಾಕಪ್ಪ ಮಾಡ್ಬೇಕು ಅನ್ನೋ ಆ ಭಾವನೆ ಬಂದಿದ್ರೆ ಇದು ಈ ಮಟ್ಟದವರೆಗೆ ಬೆಳೀತಿರ್ಲಿಲ್ಲ. ಅದು ಸದಾ ನನ್ನ ಮನಸ್ಸಲ್ಲಿ ರೈತರಿಗಾಗಿ ನಾನು ಮಾಡ್ತಿದ್ದೀನಲ್ಲ, ಅದರಲ್ಲಿ ಒಂದು ಆ ಖುಷಿ ಇತ್ತು. ಆಮೇಲೆ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ದೀನಿ, ಗಾಡ್ ಸೆಂಟ್ ಸೋಮೇಶ್ ಈ ಕಂಪನಿಗೆ. ಎಲ್ಲೋ ಇದ್ದವರು ಸಂಬಳ ಕೊಡಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಬಂದು ಕಂಪನಿ ನಡೆಸ್ತೀನಿ ಅಂತ ಬಂದು ಕೂತಿದ್ದಾರಲ್ಲ. ಹೌದು. ಅಲ್ಲ, ಅವ್ರು ಬಿಟ್ಟು ಬರೋದು ಕೂಡ ಅಷ್ಟು ಈಸಿ ಕೆಲಸ ಆಗಿರ್ಲಿಲ್ಲ. ಖಂಡಿತ. ಸೊ ಹಾಗಾಗಿ ಆ ಕಂಪನಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ರಿಂದ ಎಷ್ಟೇ ಕಷ್ಟ ಬಂದರೂ ಅದಕ್ಕೊಂದು ಪರಿಹಾರ ಇದೆ ಅನ್ನುವ ಒಂದು ಉದ್ದೇಶದಿಂದ ಈ ಕಂಪನಿಯನ್ನು ಬೆಳೆಸ್ಕೊಂಡು ಬಂದ್ವಿ ನಾವು. ಸರ್, ಈಗ 15 ವರ್ಷದಿಂದ ನಡೆಸ್ತಾ ಇದ್ದೀರಿ, ಎಳ್ಬೀಳನ್ನು ಕಂಡಿದ್ದೀರಿ. ಸರಿ, ಈಗ ಸಂಸ್ಥೆಯಲ್ಲಿ ಸದ್ಯಕ್ಕೆ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಹೇಳೋದಾದ್ರೆ? ಸರ್, ಈಗ ನೋಡಿ, ಒಬ್ಬರೋ ಇಬ್ಬರೋ ಇಂದ ಶುರು ಆದಂತಹ ಸಂಸ್ಥೆ ಇವಾಗ 50ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಆ್ಯಕ್ಚುಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ. ಅಂದರೆ ರೈತರೊಟ್ಟಿಗೆ ಪ್ರೊಡಕ್ಷನ್ ಟೀಮ್ ಇದ್ದಾರೆ, ಸರ್ಟಿಫಿಕೇಶನ್ ಟೀಮ್ ಇದ್ದಾರೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟು, ಸೇಲ್ಸ್ ಟೀಮು, ಕೋಆರ್ಡಿನೇಷನ್ನು, ಮತ್ತು ಆಪರೇಷನ್ ಟೀಮು, ಎಲ್ಲ ಸೂಪರ್ವೈಸರ್ಸ್ಗಳಿದ್ದಾರೆ, ಲೇಬರ್ಸ್ಗಳಿದ್ದಾರೆ. ಸೊ ಆದಷ್ಟು ನಾವು ಸುಮಾರು ವಿಮೆನ್ ಎಂಪ್ಲಾಯಿಗಳನ್ನು ಇಲ್ಲಿ ಪ್ರಮೋಟ್ ಮಾಡಿದ್ದೀವಿ, ಅಂದರೆ ಅವರುಗಳಿಗೆ ಅವಕಾಶಗಳು ಕೊಟ್ಟಿದ್ದೀವಿ. ಜೊತೆಗೆ ಮಹಿಳಾ ಸಬಲೀಕರಣ. ಹೌದು ಹೌದು ಹೌದು, ಆ ಥರದ್ದು ಒಂದಷ್ಟು ತುಂಬ ಮಾಡಿದ್ದೀವಿ. ಮತ್ತು ಜೊತೆಗೆ ಇಲ್ಲಿ ನಾವು ಇಲ್ಲಿ ಬರ್ತಕ್ಕಂಥದ್ದು ಎಲ್ಲ ಎಂಪ್ಲಾಯಿಗಳಿಗೆ ಮಧ್ಯಾಹ್ನ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಅವ್ರಿಗೆ. ಯಾಕೆಂತಂದರೆ ಅವ್ರೇನು ಮಾಡೋರು ಅಂದರೆ ಮನೆಯಿಂದ ಎಲ್ಲ ಒಂದೊಂದು ಡಬ್ಬಿ ತರೋರು ಮಾಡೋದು, ಮತ್ತು ಫೆಸಿಲಿಟಿಗಳು ಅಷ್ಟೊಂದಿಲ್ಲ. ಹಾಗಾಗಿ ಏನಾಗಿತ್ತು, ನಮಗೆ ಇಲ್ಲಿ ಒಂದು ಸಾವಯವ ಊಟ ಮಾಡಲಿ ಅವರು. ಈಗ ಮಧ್ಯಾಹ್ನ ಯಾರೇ ಆಮೇಲೆ ಇನ್ನೂ ಒಂದು ಬಹುಮುಖ್ಯವಾಗಿ ಏನಾಗುತ್ತೆ, ನಮ್ಮ ರೈತರುಗಳು ಬರ್ತಾರೆ ಇಲ್ಲಿ, ಅವರು ಸಪ್ಲೈ ಮಾಡ್ಲಿಕ್ಕೆ ಬರ್ತಾರೆ. ಸಪ್ಲೈ ಮಾಡಕ್ ಬಂದಾಗ ಅವ್ರನ್ನ ನಾನು ಸುಮಾರು ಸಾರಿ ಮಾತಾಡಿಸಿದಾಗ, ಇಲ್ಲ ಸರ್ ಬೆಳಗ್ಗೆ ತಿಂದಿರ್ತೀವಿ, ರಾತ್ರಿ ಮತ್ತೆ ಹೋಗಿ ವಾಪಸ್ ಹೋಗಿ ಅಲ್ಲಿ ಊಟ ಮಾಡ್ತೀವಿ, ಮಧ್ಯೆ ಎಲ್ಲೂ ತಿನ್ನಲ್ಲ ಅಂತ. ಆಕ್ಚುಲಿ ಸೊ ಅವೆಲ್ಲ ಉದ್ದೇಶ ನೋಡಿದಾಗ ನಾವೇನಾಯ್ತು, ಇಲ್ಲ ಒಂದು ಫೆಸಿಲಿಟಿ ಬೇಕು. ಕಷ್ಟ ಅರ್ಥಕೊಂಡು ಕೆಲಸ ಮಾಡೋರು ಬಹಳ ಕಷ್ಟ. ಯಾಕೆಂದ್ರೆ ನಿಜ ನೀವು ಹೇಳ್ದು, ಎಷ್ಟೋ ಕಂಪನಿಗಳಲ್ಲಿ ಈಗಲೂ ಕೂಡ ಹಾಗೆ ಆಗ್ತಾ ಇದೆ. ಹೌದು ಹೌದು. ಸೊ ಮಧ್ಯಾಹ್ನ ಊಟನೇ ಮಾಡ್ತಾ ಇಲ್ಲ ಎಷ್ಟೋ ಜನ. ಹಾಗಾಗಿ ನಾವೇನಾಯ್ತು, ಇಲ್ಲಿ ಸಾವಯವ ಊಟನೇ ಮಾಡ್ಲಿ ಅಂತೇಳಿ ಮಧ್ಯಾಹ್ನ ಎಲ್ರಿಗೂ ಕೂಡ ಒಂದು ಊಟದ ಫೆಸಿಲಿಟಿ, ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ಮತ್ತೆ ಪ್ರತಿಯೊಂದು ಏನು ಲೀಗಲಿ ರೂಲ್ಸ್ ಪ್ರಕಾರ ಏನೇನಿದೆ, ಮಿನಿಮಮ್ ವೇಜಸ್ ಇರ್ಬೋದು, ಅಥವಾ ಫೆಸಿಲಿಟಿಗಳು ಏನೇನು, PF, ESI, ಇನ್ಸೂರೆನ್ಸು, ಗ್ರ್ಯಾಚ್ಯುಟಿ, ಎಲ್ಲ ಫೆಸಿಲಿಟಿನೂ ಕೂಡ ಎಂಪ್ಲಾಯಿಗಳಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಯಾಕೆ ಇಲ್ಲಿ ಕೆಲಸ ತಗೊಂಡ್ರೆ ಗೌರ್ಮೆಂಟ್ ಜಾಬ್ ತಗೊಂಡಂಗೆ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಹೇಳೋಂಥದ್ದು ಏನಂತ ಹೇಳಿದ್ರೆ, ಈ ಸಂಸ್ಥೆಯಲ್ಲಿ ಏನು ನಾವು ಕೆಲಸ ಮಾಡ್ತೀವಿ ಅದರಲ್ಲಿ ಬರೋಂಥ ಲಾಭ ಅಥವಾ ಬೆನಿಫಿಟ್ ಮೊದಲನೇದಾಗಿ ರೈತನಿಗೆ ಹೋಗ್ಬೇಕು, ಎರಡನೇದಾಗಿ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯಿಗೆ ಹೋಗ್ಬೇಕು ಅನ್ನಂಥದ್ದು. ಯಾಕೆಂದ್ರೆ ಇದು ಕಾರ್ಪೊರೇಟ್ ಕಂಪ್ನಿ ತರ ಯಾರೋ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದ್ರಲ್ಲಿ ನನಗೆ ತುಂಬಾ ಲಾಭ ಬೇಕು ಅಂತ ಹೇಳ್ತಾರೆ. ರೈತರೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಸಂಸ್ಥೆ ಇರೋದ್ರಿಂದ ಅವರಿಗೊಂದು ಲಾಭ ಹೋಗುತ್ತೆ, ಪ್ಲಸ್ ವರ್ಕ್ ಮಾಡೋಂಥ ಎಂಪ್ಲಾಯಿಗಳ ಬೆನಿಫಿಟ್ ಚೆನ್ನಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾಡಿದಂಥ 2 ಫೆಸಿಲಿಟಿ ಇದೆ. ನನಗೆ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಈಗ ನಾನು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದವನು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನು ಗೊತ್ತಾ, ಬಜೆಟ್ ಸ್ಯಾಂಕ್ಷನ್ ಮಾಡ್ತಾರೆ, ಖರ್ಚು ಮಾಡಿಬಿಟ್ಟು ಅಕೌಂಟ್ ಕೊಟ್ರೆ ಆಯ್ತು, ಮುಗಿದೋಯ್ತು, ಲಾಭ ನಷ್ಟದ ಪ್ರಶ್ನೆಯೇ ಇಲ್ಲ. ಬಟ್ ನನಗೆ ಅದು ಬೇರೆ ಈ ಮಾರ್ಕೆಟ್ ಅನುಭವ ಇದೆ. ಏನಂತ ಹೇಳಿದ್ರೆ, ನನ್ನ ಕಸಿನ್ಸ್ ಎಲ್ಲ ಬಾಂಬೆಲಿ ಇದ್ದವರು ಬೆಂಗಳೂರಿನಲ್ಲಿ ಒಂದು ಕಂಪನಿ ಶುರು ಮಾಡ್ಬೇಕು ಅಂತ ಹೇಳಿದಾಗ, ಒಂದು ಕಂಪನಿನ ನಾನು ಶುರು ಮಾಡಿ ಅಲ್ಲಿ ಕಂಪ್ಲೀಟ್ ಮಾರ್ಕೆಟ್, ಐಡೆಕ್ಸ್ ಅಂತ ಕೇಳಿದ್ದೇನೆ, ಐಡೆಕ್ಸ್ ಮುಚ್ಚಳ ಮಾಡುವಂತ PP ಕ್ಯಾಪ್ಸ್ ಅಂತ. ಆ ಕ್ಯಾಪ್ಸ್ ನಾನು ಫ್ರಾಮ್ ದ ಸ್ಕ್ರಾಚ್, ಶೆಡ್ ಅಲಾಟ್ಮೆಂಟ್ ಇಂದ, ಮೆಷಿನ್ ಇನ್ಸ್ಟಾಲೇಷನ್ ಇಂದ, ಪ್ರೊಡಕ್ಷನ್ ಇಂದ, ಮಾರ್ಕೆಟ್ ಇಂದ, ರಾ ಮೆಟೀರಿಯಲ್, ಎವ್ರಿಥಿಂಗ್
ಎಲ್ಲ ನಾನೇ ಪರ್ಸನಲ್ ಆಗಿ ಮಾಡಿ ಮಾರ್ಕೆಟ್ ಅಂದ್ರೆ ಏನು, ಆಡಿಟಿಂಗ್ ಅಂದ್ರೆ ಏನು, ಆಡಿಟರ್ ಅಂದ್ರೆ ಪ್ರಶ್ನೆನೇ ಗೊತ್ತಿರ್ಲಿಲ್ಲ, ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಅದನ್ನೆಲ್ಲ ತಿಳ್ಕೊಂಡು ಆ ಮಾರ್ಕೆಟ್ ಬಗ್ಗೆ ಒಂದು ಅನುಭವ ಸಿಕ್ತು. ಇದಾದ್ಮೇಲೆ ನೀವು ಕೇಳ್ಬೋದು ನನ್ನ FPO ಯಾಕೆ ಶುರು ಮಾಡಿದ್ರಿ ಅಂತ. ನನಗೆ ಕಾರ್ಪೊರೇಟ್ ಕಂಪನಿ ಅಂದ್ರೆ ಏನು ಅನ್ನೋದು ಅರ್ಥ ಆಗಿದೆ. ಅದಾದ್ಮೇಲೆ ಜೈವಿಕ ಕೃಷಿ ಸೊಸೈಟಿ ಅಂತ ಇವತ್ತು ಲಾಲ್ಬಾಗಲ್ಲಿ ಜೈವಿಕ ಕೃಷಿ ಸೊಸೈಟಿ ಅನ್ನೋ ಒಂದು ಒಂದಿದೆ. ಅದು ನನ್ನ ಮೊದಲ ಅಂಗಡಿ. ನಾನು ಮನೆಯಿಂದ ಶುರು ಮಾಡಿದ ಮಾರ್ಕೆಟ್ ಅಂಗಡಿಯನ್ನ ಲಾಲ್ಬಾಗಲ್ಲಿ ಇವತ್ತು JKS ಆಗಿ ಅಂಗಡಿ ಆಗಿದೆ. ಅದರ ಪ್ರೆಸಿಡೆಂಟ್ ರಾಮಕೃಷ್ಣಪ್ಪ ಅಂತಿದ್ರು, ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಸೊ ಸೊಸೈಟಿ ಅಂದ್ರೆ ಏನು ಅನ್ನೋದು ನನಗೆ ಅನುಭವ ಇದೆ. ಈಗ ಪ್ರೊಪ್ರೈಟರ್ಶಿಪ್ ಅಂದ್ರೆ ಏನಂತ ಗೊತ್ತಿದೆ ನನಗೆ. ಪಾರ್ಟ್ನರ್ಶಿಪ್ ಅಂದ್ರೆ ಬಿಸ್ನೆಸ್ ಆಸ್ಪೆಕ್ಟ್ ಅಲ್ಲಿ. ಸೊ ಈ ಎಲ್ಲ ಅನುಭವ ಇರೋದ್ರಿಂದ ನನಗೆ ಅಡ್ವೈಸರ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ ಒಬ್ರು ನನಗೆ ಯಾವಾಗ್ಲೂ ತಲೆ ತಿನ್ನೋರು, FPO ಮಾಡು ನೀನು, FPO ಮಾಡು ಅಂತ. ಸೊ ನಮಗೆ ರವಿ ಅಂತ ಒಬ್ರು ಆಡಿಟರ್ ಬೇರೆ ಇದ್ರು. ಸೊ ಆ FPO ಅಂದ್ರೆ ಏನು ಅನ್ನೋದ್ರ ಬಗ್ಗೆ, ಅದರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವ್ರ ಮೂಲಕ ತಿಳ್ಕೊಂಡು FPO ಏನ್ ಅಡ್ವಾಂಟೇಜ್ ಅನ್ನೋದನ್ನ ತಿಳ್ಕೊಂಡೆ. ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಅದರಲ್ಲಿ ಮೇನ್ ಅಡ್ವಾಂಟೇಜು ಇದು ರೈತರ ಕಂಪನಿ. ಇದು ನಾನು ಫೌಂಡರ್, ಪ್ರೆಸಿಡೆಂಟ್ ಇರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು. ಇದು ಕಂಪನಿ ಯಾರದ್ದು? ಶೇರ್ ಹೋಲ್ಡರ್ಸ್. ಸೊ FPOದು ಒಂದು ಅಡ್ವಾಂಟೇಜ್, ಇದು ರೈತರ ಕಂಪನಿ, ಇನ್ಯಾರು ಇದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಸೊ ರೈತರ ಕಂಪನಿ. ಎರಡನೇದಾಗಿ ಆವಾಗಲೇ ಹೇಳಿದ್ವಲ್ಲ, ವಿತ್ಹೆಲ್ಡ್ ಪ್ರೈಸ್. ರೈತರಿಗೆ ಪ್ರೀಮಿಯಂ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡ್ತೀವಿ, ಬಂದ ಲಾಭದಲ್ಲಿ ಪುನಃ ವಿತ್ಹೆಲ್ಡ್ ಪ್ರೈಸ್ ಕೊಡ್ತೀವಿ. ಸೊ ಈ ಅಡ್ವಾಂಟೇಜ್ ಇದೆ. ಸೊ ಹಾಗಾಗಿ ನಾವು ಈ FPOನ ಸೆಲೆಕ್ಟ್ ಮಾಡಿಕೊಂಡು, FPOನ ಸೆಲೆಕ್ಟ್ ಮಾಡಿದ ಮೇಲೆ ಅದನ್ನು ಒಂದು ನಾವು ಯಾವುದೇ ಒಂದು ಕೆಲಸ ಮಾಡಿದರೆ ಅದನ್ನ ಒಂದು ಮಾದರಿಯಾಗಿ ಮಾಡಬೇಕು ಅನ್ನೋ ಒಂದು ಕನಸಿತ್ತು ನಮಗೆ. ಸೋಮೇಶ್ ಮತ್ತು ನಮ್ಮಿಬ್ಬರಿಗೂ ಆ ಕನಸಿತ್ತು. ಸೊ FPOನ ಒಂದು ಮಾದರಿಯಾಗಿ ಮಾಡಬೇಕು ಅನ್ನೋದಕ್ಕಾಗಿ ಬಹಳಷ್ಟು ಹೋರಾಟ ಮಾಡಿದ್ದೀವಿ ನಾವು. ಅದಷ್ಟು ಸುಲಭ ಅಲ್ಲ. ಸೊ ಇವತ್ತು ಅದು ನಮ್ಮ ಕನಸು ನನಸಾಗಿದೆ. ಇವತ್ತದು ಮಾಡೆಲ್ ಆಗಿದೆ, ಕ್ರೆಡಿಬಿಲಿಟಿ ಬಂದಿದೆ. ಈಗ ಚಾಲೆಂಜ್ ಏನು? ಆ ಕ್ರೆಡಿಬಿಲಿಟಿನ ಉಳಿಸ್ಕೊಳ್ಳುವಂತದ್ದೇ ದೊಡ್ಡ ಚಾಲೆಂಜ್. ನಾಳೆ ಏನಾದ್ರೂ ಒಂದು ದೊಡ್ಡದಾಗಿ ಬೆಳೆದಿರೋ ವ್ಯಕ್ತಿಗೆ ಅದನ್ನ ಉಳಿಸ್ಕೊಂಡು ಹೋಗೋದು ಕೂಡ ಅಷ್ಟೇ ಜವಾಬ್ದಾರಿ. ಆ ಜವಾಬ್ದಾರಿ ಇದೆ ಇವತ್ತು. ಸರ್, ಈಗ ಎಷ್ಟೋ ರೈತರು ಸುಮಾರು ಜನ ಮಾತಾಡುವಾಗ ಹೇಳ್ತಾರೆ, ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ, ಆಲ್ರೆಡಿ ನಾವು ಮಾಡಿ ಬೇಕಾದಷ್ಟು ಬೆಳೆನೂ ತೆಗೆದುಬಿಟ್ಟಿದ್ದೀವಿ. ಸೊ ಇಂಥ ರೈತರನ್ನ ಬದಲಾಯಿಸೋದು ಹೆಂಗೆ? ಇಂಥ ರೈತರನ್ನ ಹೆಂಗೆ ನೀವು ಸಾವಯವ ಕೃಷಿ ಕಡೆ ಸೆಳಿತೀರಿ? ಖಂಡಿತ. ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಆರ್ಗ್ಯಾನಿಕ್ ಮಾಡ್ತಾ ಇರೋಂಥ ರೈತ ಆರ್ಗ್ಯಾನಿಕ್ ಬೆಳೆಯೋಂಥದ್ದು ಇವಾಗ ಮೊದಲು ನಮಗೆ ತುಂಬ ಚಾಲೆಂಜ್ ಇತ್ತು ಆ್ಯಕ್ಚುಲಿ. ಅದು ಶೆಟ್ಟಿ ಸರ್ ಹೇಳಿದಾಗೆ ಅವರು ವಿಲೇಜ್ಗಳಿಗೆ ಹೋಗಿ ಮಾಡಿ ಆ ಥರದ್ದೆಲ್ಲದನ್ನು ಮಾಡ್ಕೊಂಬಂದಿದ್ವಿ. ಇತ್ತೀಚಿನ ದಿನಗಳಲ್ಲಿ ಆ ಥರ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ಗೈಡೆನ್ಸ್ ಮಾಡ್ತೀವಿ ನಾವು ಆ್ಯಕ್ಚುಲಿ. ಸೊ ಬಹಳ ಮುಖ್ಯವಾಗಿ ಅವರು ಮೊದಲನೇದಾಗಿ ಅವರು ಇದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸಿ ಪೆಸ್ಟಿಸೈಡ್ ಇದೆಲ್ಲ ಬಳಸೋಂಥದ್ದು ನಿಲ್ಲಿಸಿದ ನಂತರ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾರೆ. ಕೆಲವು ರೈತರು ಹೇಗಿದ್ದಾರೆ ಅಂತಂದ್ರೆ, ಪಾಪ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಅಂದ್ರೆ ಗೊತ್ತಾಗಲ್ಲ ಪಾಪ ಅವ್ರಿಗೆ. ನೀವು ಸರ್ಕಾರಿ ಗೊಬ್ಬರ ಅಂತ ಹೇಳ್ಬೇಕು. ಸೊ ಅದನ್ನೆಲ್ಲ ನೀವು ನಿಲ್ಲಿಸ್ಬೇಕು. ಅದಾದ್ಮೇಲೆ ಏನೇನು ಮಾಡಬೇಕು ಅನ್ನೋದು ಇವಾಗ ಏನಾಗುತ್ತೆ, ನಾವು ನಮ್ಮ ರೈತರು ಯಾರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಅವ್ರ ಜೊತೆಗೆ ಮಾತಾಡಿಸ್ಬಿಡ್ತೀವಿ. ಯಾಕೆಂದ್ರೆ ನಾವು ಹೇಳೋದಕ್ಕೆ ರೈತರಿಂದ ಪಾಠ, ರೈತರು ಸಕ್ಸಸ್ ಆಗಿರೋ ರೈತರು ಹೇಳಿದಾಗ ಅವ್ರಿಗೆ ಮನಸ್ಸಿಗೆ ಜಾಸ್ತಿ ಹೋಗುತ್ತೆ ಆಕ್ಚುಲಿ. ಆಮೇಲೆ ಅವ್ರು ಏನ್ ಬೆಳೆ ಬೆಳಿಬೇಕು ಅಂತಂದ್ರೆ ಅಂತ ರೈತರ ಹತ್ರನೇ ಮಾತಾಡ್ಸೋಂಥದ್ದು ನಾವು ಅಲ್ಲಿಗೆ ಹೋಗಿ ನೋಡಿ ಅನ್ನೋಂಥದ್ದು. ಅದಾದ್ಮೇಲೆ ಅವ್ರಿಗೆ ಏನೇನ್ ಬೇಕು ಟ್ರೈನಿಂಗು ಈಗ ನಾವೇನಾಗುತ್ತೆ ಆನ್ ಫಾರ್ಮ್ ಇನ್ಪುಟ್ ಮತ್ತೆ ಆಫ್ ಫಾರ್ಮ್ ಇನ್ಪುಟ್ ಅಂತ ಕರಿತೀವಿ. ಅಂದ್ರೆ ಈಗ ನಾವು ಹೊರಗಡೆಯಿಂದ ತರಂತದ್ದೇನು ಒಳಗಡೆನೆ ಅವರು ತಯಾರಿಸ್ಕೊಳ್ಳೋಂಥದ್ದೇನು, ಒಳಸುರಿಗಳು, ಜೀವಾಮೃತ, ಪಂಚಗವ್ಯ, ಇವೆಲ್ಲ ಏನೇನ್ ಇರುತ್ತಲ್ಲ ನಮ್ಮ ಸಾವಯವ ಮೆಥಡ್ ಅಲ್ಲಿ ಅವರೇ ತಯಾರಿ ಮಾಡ್ಕೊಳ್ಳೋಂಥದ್ದನ್ನೆಲ್ಲ ನಾವೇನ್ ಮಾಡ್ತೀವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ನಿಮ್ಮ ಕಂಪನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತೀವಿ, ಇಂತಿದ್ದನ್ನು ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಮೀರಿ ಏನಾದ್ರೂ ಬೇಕಿತ್ತು ಅಂತಂದ್ರೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಇನ್ಪುಟ್ಸ್ಗಳು ನಾವು ಲಿಸ್ಟ್ ಮಾಡಿದೀವಿ. ಮತ್ತೆ ಅದನ್ನ ಅಪ್ರೂವಲ್ ತಗೋಬೇಕು ನಾವು, ನಮ್ಮ ಸರ್ಟಿಫಿಕೇಶನ್ ಏಜೆನ್ಸಿ IMO ಕಂಟ್ರೋಲ್ ಇಂದ ಅವ್ರ ಹತ್ರ ಅಪ್ರೂವಲ್ ತಗೊಂಡಿರೋ ಇನ್ಪುಟ್ಸ್ ಗಳಿದೆ, ಅದನ್ನ ಮಾತ್ರ ಬಳಸೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ತೀವಿ ಆಕ್ಚುಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಕನ್ವರ್ಷನ್ ಹೋದಾಗ ಅವನು ಹೀಲ್ಡ್ ಕಡಿಮೆ ಆಗುತ್ತೆ. ಸೊ ಆ ಹೀಲ್ಡ್ 2 ವರ್ಷ ಬೆಳೆಗಳು ಸ್ವಲ್ಪ 2-3 ವರ್ಷ ಬಹಳ ವ್ಯತ್ಯಾಸ ಆಗುತ್ತೆ. ಫಸ್ಟ್ ಇಯರ್ ಅಂತೂ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಸೊ ಅವನ್ನೆಲ್ಲ ಅವನಿಗೆ ಅವನಿಗೆ ಆ 3 years ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಅವಾಗ ಅವನಿಗೆ ಒಂದು ಬೆಲೆನಲ್ಲಿ ಜಾಸ್ತಿ ಕೊಡೋಂಥದ್ದು. ಯಾಕೆ ಸಾವಯವ ಪದಾರ್ಥಗಳಿಗೆ ಸ್ವಲ್ಪ ನಾವು ಜಾಸ್ತಿ ಬೆಲೆ ಕೊಡಬೇಕು ಅಂತಂದ್ರೆ ಆ 3 ವರ್ಷ ತುಂಬಾ ಸ್ಟ್ರಗಲಿಂಗ್ ಇರುತ್ತೆ. ಅದಾದ್ಮೇಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡೋದಿದೆಯಲ್ಲ, ಸಾವಯವದ್ದು ಮ್ಯಾನೇಜ್ ಮಾಡೋದಕ್ಕೆ ಅವ್ನ ಸಮಯ ಜಾಸ್ತಿ ಕೊಡ್ಬೇಕು. ಈಗ ಇನ್ಆರ್ಗ್ಯಾನಿಕ್ ಅಲ್ಲಿ ಏನಾಗುತ್ತೆ, ಯಾವುದೋ ಅದು ಹೇಳಿದಾಗ ಸರ್ಕಾರಿ ಗೊಬ್ಬರ ಅದು ಇದು ತಂದು ಏನೋ ಒಂದು ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ, ಪೆಸ್ಟ್ ಕಂಟ್ರೋಲ್. ಬಟ್ ಈಗ ಇದನ್ನ ಅವನು ಜೀವಾಮೃತ ಮಾಡಬೇಕು, ಪಂಚಗವ್ಯ
ಏಕಲವ್ಯ ಮಾಡಬೇಕು, ಇವೆಲ್ಲ ಮಾಡಬೇಕು ಅಂತಂದ್ರೆ ಸಗಣಿ ಬೇಕು, ಅದಕ್ಕೆ ಹಸು ಅದಕ್ಕೆ ಅಂತ ಸಾಕಿರ್ಬೇಕು, ಹಸು, ಇನ್ವಾಲ್ವ್ಮೆಂಟ್ ಕೊಂಡಿ ಕೊಂಡಿ ಅದೆಲ್ಲ ಏನಾಗುತ್ತೆ ಅಂದ್ರೆ ಅವನು ಜಾಸ್ತಿ ಸಮಯ ಕೊಡ್ತಾನೆ, ಅವನದೊಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಮತ್ತೆ ಮಣ್ಣನ್ನ ಉಳಿಸ್ತಾನೆ ನೆಕ್ಸ್ಟ್ ಜನರೇಷನ್ಗೆ. ನಮ್ಗೆ ಈ ಏನು ಹಾಳಾಗ್ತಾ ಇರ್ತಕ್ಕಂಥ ಮಣ್ಣೇನಿದೆ ಆ ಮದರ್ ಅರ್ಥನ ಉಳಿಸೋ ಅಂತ ಕೆಲಸ ಮಾಡ್ತಾನೆ. ಮತ್ತೆ ಒಂದು ಆರೋಗ್ಯಕ್ಕೆ ಚೆನ್ನಾಗಿರ್ತಕ್ಕಂತಹ ಜನಗಳಿಗೆ ಆರೋಗ್ಯವಾಗಿರ್ತಕ್ಕಂತಹ ಊಟವನ್ನ ಕೊಡ್ಲಿಕ್ಕೆ, ಆಹಾರವನ್ನು ಕೊಡ್ಲಿಕ್ಕೆ ಅವನು ಶ್ರಮ ಹಾಕ್ತಾನೆ. ಸೊ ಇವನ್ನೆಲ್ಲ ಪರಿಗಣಿಸಿ ನಾವು ಅವ್ರಿಗೆ ಒಂದು ಒಳ್ಳೆ ಉತ್ತಮವಾದ ಬೆಲೆಯನ್ನ ಕೊಡ್ಬೇಕಾಗತ್ತೆ. ಇದೆಲ್ಲ ಕೊಟ್ಟಾಗ ಮಾತ್ರ ಅವನು ಉಳಿಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಯಾಕೆ ಮಾಡ್ಬೇಕು? ಸೊ ಸಾವಯವ ಯಾಕೆ ಮಾಡ್ಬೇಕು? ಅವನಿಗೆ ಬೇಕಾಗಿರೋದು ಸಾವಯವನ ಒಂದಷ್ಟು ಪದಾರ್ಥಗಳನ್ನ ಬೆಳ್ಕೊಂಡ್ಬಿಡ್ಬೋದಲ್ಲ ಅವ್ನ ಮನೆಗೆ. ಇನ್ ಮಿಕ್ಕಿದ ದಿನ ಕೆಮಿಕಲ್ ಹಾಕಿ ಬೆಳೆದ್ಬಿಟ್ಟು ಮಾರಾಟ ಮಾಡಿದ್ರೆ ಅವ್ನ ಪಾಡಿಗೆ ಅವನು ಆರಾಮಾಗಿರ್ತಾನಲ್ಲ, ಏನಿಲ್ಲಲ್ಲ. ಸೊ ಇವೆಲ್ಲ ಒಂದು ನಮಗೆ ಉತ್ತಮವಾದ ಒಂದು ಆಹಾರವನ್ನು ಕೊಡೋದ್ರಿಂದ ಅವನಿಗೆ ಒಂದು ಪ್ರೀಮಿಯಂ ಬೆಲೆಯನ್ನ ಕೊಡಬೇಕಾಗತ್ತೆ. ಇದು ರೈತರಿಗೆ ನಾವು ಕೊಡುವಂತ ಒಂದು ಗೌರವ. ಮತ್ತೆ ಇದು ಸರ್, ಈಗ ನಿಮ್ಮ ಕಂಪನಿ ಕಡೆಯಿಂದ ಈಗ ರೈತರಿಗೆ ಮಿನಿಮಮ್ ಪ್ರೈಸ್ ಅಂತ ಏನಾದರೂ ಫಿಕ್ಸ್ ಮಾಡ್ತೀರಾ ಮೊದಲೇ? ಯಾಕೆಂದ್ರೆ ಯಾವುದೋ ಬೆಳೆ ಬೆಳಿತಾನೆ, ಒಂದಿಷ್ಟು ರೈತ ಒಂದಿಷ್ಟು ಯಾವುದೋ ಭತ್ತ ಬೆಳಿತಾನೆ, ಯಾವುದೋ ಕೆಂಪಕ್ಕಿ ಬೆಳಿತಾನೆ, ಅಥವಾ ಯಾವುದೋ ಇನ್ಯಾವುದೋ ಕಲ್ಲಂಗಡಿ ಬೆಳಿತಾರೆ. ಸೊ ಈ ಥರದ ಸಂದರ್ಭದಲ್ಲಿ ರೈತರಿಗೆ ಇವತ್ತು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರೋದೇ ಅದು. ಈಗ ನೀವು ಸಬ್ಸಿಡಿ ಕೊಡಿ ಅನ್ನೋದಕ್ಕಿಂತ ಪ್ರೈಸ್ ಫಿಕ್ಸ್ ಮಾಡಿ, ನಮಗೊಂದು ಈ ಬೆಳೆ ಬೆಳೆದ್ರೆ ನಮ್ಗೆ ಇಷ್ಟು ಸಿಗುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಆ ರೀತಿ ಏನಾದರೂ ಇದೆಯಾ? ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ಆಕ್ಚುಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ನಾವು ಆರ್ಗ್ಯಾನಿಕ್ ಮಾರ್ಕೆಟ್ ಶುರು ಮಾಡಿದಾಗ ರೈತರಿಗೆ ಯಾವ ಬೆಲೆ ಕೊಡಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನಿಜ. ಅದಕ್ಕೆ ಮಾನದಂಡ ಎಲ್ಲಿದೆ? ಹೌದು. ಈಗ ಅದಕ್ಕೊಂದು ಯಾವುದೇ ಒಂದು ವಸ್ತುವಿಗೆ ಬೆಲೆ ಕಟ್ಟಬೇಕಾದ್ರೆ ಅದಕ್ಕೊಂದು ಮಾನದಂಡ ಬೇಕಲ್ವಾ? ನಮ್ಮಲ್ಲಿ ಏನು ಮಾನದಂಡ ಇಲ್ಲಲ್ಲ. ಆವಾಗ ನನಗೇನು ಹೊಳಿತಂದ್ರೆ, ಇವಾಗ ಸಾವಯವ ಅಲ್ಲದೆ ಇರುವಂತ ಪದಾರ್ಥ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಈಗ ಸಪೋಸ್ ಯಾವುದೋ ಒಂದು ರೈಸ್ ಅಂತ ತಗೊಳ್ಳಿ, ಅಕ್ಕಿನೇ. ಹೌದು. ಈಗ ಮಾರ್ಕೆಟಲ್ಲಿ ಸಾವಯವ ಅಲ್ಲದ ಅಕ್ಕಿ ಮಾರ್ಕೆಟಲ್ಲಿ ಇದೆ. ಹೌದು. ಅದಕ್ಕೆ ಏನು ಬೆಲೆ ಇದೆ ನನಗೆ ಗೊತ್ತಿದೆ. ನಾನು ಅಂಗಡಿಗೆ ಹೋದ್ರೆ ಏನಪ್ಪ ಎಷ್ಟು ಕೆಜಿಗೆ, ಅವನು ಹೇಳ್ತಾನೆ ಕೆಜಿಗೆ ಒಂದು 40 ರೂಪಾಯಿ ಅಂತ ಹೇಳ್ತಾನೆ. ಸಾವಯವ ಅಲ್ಲದ ಅಕ್ಕಿಗೆ ಮಾರ್ಕೆಟಲ್ಲಿ 40 ರೂಪಾಯಿ ಇದೆ. ಈಗ ಸಾವಯವದಲ್ಲೇ ಇದೇ ಭತ್ತವನ್ನು ಬೆಳೆದು ಅಕ್ಕಿ ಮಾಡಿದ್ರೆ ಆ ರೈತನಿಗೆ ಎಷ್ಟು ಬೆಲೆ ಕೊಡ್ಬೋದು? ಅದನ್ನೇ ಯೋಚನೆ ಮಾಡಿ ನಾನು ಯಾವಾಗ ಮಾರ್ಕೆಟಲ್ಲಿ ಸಾವಯವ ಅಲ್ಲದ ಯಾವುದೇ ಪದಾರ್ಥ ಇದ್ದರೆ ಅದಕ್ಕಿಂತ ಒಂದು 10% ಅಥವಾ 15% ಅಥವಾ 20% ಜಾಸ್ತಿ ಕೊಡಬೇಕು ರೈತನಿಗೆ. ಅರ್ಥ ಆಯ್ತಲ್ಲ ನಿಮಗೆ? ಆಗ ರೈತರಿಗೆ ಪರವಾಗಿಲ್ಲಪ್ಪ, ನನಗೆ ಜಾಸ್ತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮಾರ್ಕೆಟಲ್ಲಿ 40 ರೂಪಾಯಿ ಇದ್ರೆ ನಾನು 50 ರೂಪಾಯಿ, 55 ರೂಪಾಯಿ ಕೊಡ್ಬೋದು. ಈ ರೀತಿ ಯೋಚನೆ ಮಾಡಿಕೊಂಡು ರೈತನ ಪ್ರೈಸ್ ಫಿಕ್ಸ್ ಮಾಡಿರೋದು ಎಲ್ಲ ಕಮಾಡಿಟಿಗೂ. ಯಾಕಂದ್ರೆ ಬೇರೆ ಮಾನದಂಡ ಇಲ್ವಲ್ಲ. ಕರೆಕ್ಟ್. ಸೊ ರೈತ ಅವನಿಗೆ ಅದು ಇಲ್ಲಪ್ಪ ನನಗೆ ಸರಿಯಾದ ಬೆಲೆ ಸಿಕ್ಕಿದೆ ಅಂತ. ಸೊ ಆ ರೀತಿಯಲ್ಲಿ ಪ್ರೈಸ್ ದರ ಫಿಕ್ಸ್ ಮಾಡಿಕೊಂಡು ಆ ರೀತಿಯಲ್ಲಿ ಮಾರ್ಕೆಟ್ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ರೈತ ನಮ್ಮ ಜೊತೆ ಇದ್ದಾನೆ. ನ್ಯಾಯವಾದ ಬೆಲೆ ಕೊಡ್ತಾ ಇದ್ದಾರೆ. ಆಮೇಲೆ ಇವ್ರು ಹೇಳಿದಾಗೆ ವಿದಲ್ಡ್ ಪ್ರೈಸು, ಅವರು ಷೇರುದಾರರಾದ್ರೆ ಡಿವಿಡೆಂಡು, ಅದನ್ನೆಲ್ಲ ಹೇಳ್ಬೇಕು ನಾವು. ಇದು ಮಾತ್ರ ಅಲ್ಲಪ್ಪ, ನೀನು ಷೇರುದಾರನಾದ್ರೆ ಯಾವ ರೈತ ಸಾವಯವದಲ್ಲಿ ಬೆಳೆದು ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡಿ ನಮಗೆ ಕೊಡ್ತಾ ಇದ್ದಾನೆ ಅವನು ಮಾತ್ರ ಷೇರುದಾರನಾಗಬಹುದು. ಬೇರೆ ಯಾರು ಷೇರುದಾರನ ಆಗಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಈ ರೀತಿಯ ಬೆನಿಫಿಟ್ ಕೊಡ್ತೀವಿ ನಾವು, ವಿದಲ್ಡ್ ಪ್ರೈಸ್ ಕೊಡುವಂತಹದ್ದು, ಡಿವಿಡೆಂಡ್ ಕೊಡುವಂತಹದ್ದು. ಸೊ ಆಗ ಅವನು ನಮ್ಮ ಕಂಪನಿ ಜೊತೆ ಇರ್ತಾನೆ. ಈಗ ನಿಮ್ಮ ಕಂಪನಿಯಲ್ಲಿ ಸುಮಾರು ಎಷ್ಟು ಜನ ರೈತರು ಷೇರುದಾರರಾಗಿ ನಿಮ್ಮ ಜೊತೆ? ಸೋಮೇಶ್ ಹೇಳ್ತಾರೆ. ಈಗ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಗ್ರೂಪ್ಸ್ಗಳನ್ನ ಪ್ರಮೋಟ್ ಮಾಡಿದೀವಿ ಜಾಸ್ತಿ. ಒಂದು 25ಕ್ಕೂ ಹೆಚ್ಚು ಗ್ರೂಪ್ ಇದೆ. ಮತ್ತೆ ಇಂಡಿವಿಜುವಲ್ ಫಾರ್ಮರ್ಸ್ಗಳು ಕೂಡ ಇದ್ದಾರೆ. ಸೊ ಗ್ರೂಪ್ ಅಲ್ಲಿ 1400 ಫಾರ್ಮರ್ಸ್ ವರೆಗೂ ಇದ್ದಾರೆ ಇವಾಗ ಆಕ್ಚುಲಿ. ಸೊ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ದೊಡ್ಡ ನೆಟ್ವರ್ಕ್ ಇದೆ ತರ. ಯಾಕೆಂದ್ರೆ 1400 ಅಂದ್ರೆ ಚಿಕ್ಕ ಪ್ರಮಾಣ. ಯಾಕಂದ್ರೆ ತರಕಾರಿ ಬೆಳೆಗಾರರು, ಭತ್ತ ಬೆಳೆಗಾರರು, ಸಪರೇಟ್ ಎಲ್ಲವೂ ಇದೆ. ಮತ್ತೆ ವಿಮೆನ್ಸ್ ಗ್ರೂಪ್ಸ್ ನಾನು ಆಗ್ಲೇ ಹೇಳಿದಾಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳನ್ನ ಮಾಡೋದಕ್ಕೆ ವಿಮೆನ್ಸ್ ಗ್ರೂಪ್ಸ್ ಗಳಿದ್ದಾರೆ. ಈ ಹಪ್ಪಳ ಸಂಡಿಗೆ ಮಾಡೋರಿದ್ದಾರೆ, ಮತ್ತೆ ಬೇರೆ ಬೇರೆ ಶಾವಿಗೆ ಮಾಡೋದು, ಈ ತರದವೆಲ್ಲ ಸುಮಾರು ಗ್ರೂಪ್ಸ್ ಗಳನ್ನು ಮಾಡಿದೀವಿ. ಎಲ್ಲರೂ ಸೇರಿದ್ರೆ ಒಂದು 1400 ಫಾರ್ಮರ್ ವರ್ಗು ಇದ್ದಾರೆ ಆಕ್ಚುಲಿ. ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಇದ್ದಾರೆ ಆಕ್ಚುಲಿ. ಬಟ್ ಬೇರೆ ನೆಟ್ವರ್ಕ್ ಇದೆ. ಅದು ಬೇರೆ FPOಗಳು ಅಥವಾ ಬೇರೆ NGOಗಳು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅದೇ ಒರಿಸ್ಸಾ ಮತ್ತೆ ಛತ್ತೀಸ್ಗಢಲ್ಲಿ ಟ್ರೈಬಲ್ಸ್ಗಳು, ಅಲ್ಲಿಂದ ಪಲ್ಸಸ್ಗಳು, ಮತ್ತೆ ಬ್ಲ್ಯಾಕ್ ರೈಸು ನಾವು ವೆಸ್ಟ್ ಬೆಂಗಾಲ್ ಸುಂದರ್ಬನ್ಸ್ ಇಂದ ಅಲ್ಲಿ
ಫಾರ್ಮರ್ಸ್ಗಳ ಹತ್ರ ಬೆಳೆಸ್ತೀವಿ. ಸೊ ಈ ಥರದ್ದು ಒಂದು ನೆಟ್ವರ್ಕನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸರ್, ನಾನು ಅದೇ ಮೊದಲೇ ಹೇಳಿದೆ ನಿಮಗೆ, ಪ್ರೈಮ್ ಮಿನಿಸ್ಟ್ರು ಎರಡೆರಡು ಬಾರಿ ಹೊಗಳಿದಂಥ ಕಂಪ್ನಿ ಅಂತಂದರೆ ಅದು ಸಹಜ ಆರ್ಗ್ಯಾನಿಕ್ಸ್. ಸೊ ಹೆಂಗೆ ಈ ವಿಚಾರ ತಲುಪ್ತು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ? ಸೊ ಈಗ ಮನ್ ಕಿ ಬಾತ್ನಲ್ಲಿ ದೇಶದ ಪ್ರಧಾನಿ ಒಂದು FPO ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಬಹುಶಃ ನಾನಂತೂ ಕಡಿಮೆ ವಿಚಾರ ಅಂತ ಎಣಿಸಲ್ಲ. ಯಾಕೆಂದರೆ ಎಷ್ಟೋ FPOಗಳು ಇಡೀ ದೇಶದಾದ್ಯಂತ ಇದ್ದಾವೆ. ಅದರಲ್ಲಿ ಸಹಜನೇ ಹೆಂಗೆ ಚೂಸ್ ಮಾಡಿಕೊಂಡ್ರು ಅದ್ರ ಬಗ್ಗೆ? ಖಂಡಿತ ಅದು ಗುಡ್ ನ್ಯೂಸ್ ಇಂಡಿಯಾ ಕಾರ್ಯಕ್ರಮ ದೂರದರ್ಶನಿಂದ. ಸೊ ಅವರು ಬಂದು ನಮ್ಮ ಸ್ಟೋರಿಯನ್ನ ಒಂದು ಸ್ಟೋರಿ ಮಾಡಿದ್ರು. ಆಕ್ಚುಲಿ ಸಹಜ ಆರ್ಗ್ಯಾನಿಕ್ಸ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಏನು ಅಂತೆಲ್ಲ ಹೇಳಿ, ಉದ್ದೇಶಗಳೇನು, ಸೊ ಅದ್ರದ್ದು ಫಾರ್ಮರ್ ಇಂದ ಹಿಡಿದು ನಾವು ಮಾರುಕಟ್ಟೆಗೆ ಏನು ಮಾರಾಟ ಮಾಡ್ತಾ ಇದೀವಿ ಅಲ್ಲಿವರೆಗೂ ಕೂಡ ಒಂದು ಸ್ಟೋರಿ ಮಾಡಿ ಗುಡ್ ನ್ಯೂಸ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಬರುತ್ತೆ ಅನ್ನೋಂಥದ್ದು ನಮಗೆ ಇದ್ದಂಥದ್ದು. ಆಕ್ಚುಲಿ ಅದು ಆ ಕಾರ್ಯಕ್ರಮವನ್ನ ನೋಡಿ ಅವ್ರಿಗೆ ಆ ಕಾರ್ಯಕ್ರಮದ್ದು ಒಂದು ಇದು ತಲುಪಿದೆ ಅವರಿಗೆ, PM ಆಫೀಸಿಗೆ ಮಾಹಿತಿ ತಲುಪಿದೆ. ಸೊ ಅವಾಗ ಅವರು ಇಷ್ಟೆಲ್ಲ ಕೆಲಸ ಆಗ್ತಾ ಇದೆ ಅನ್ನೋದನ್ನ ಅವ್ರು ಇನ್ನೂ ಹೆಚ್ಚು ತಿಳ್ಕೊಂಡು, ಸೊ ಅವರು ಮನ್ ಕಿ ಬಾತ್ ಅಲ್ಲಿ ನಮಗೂ ಕೂಡ ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮಾತಾಡಾದ್ಮೇಲೆ ಅದು ಲಿಂಕ್ ನಾವು ಹುಡುಕ್ದಾಗ ಅದು ಸ್ಟೋರಿ ಅವ್ರಿಗೆ ಗೊತ್ತಾಗಿದೆ, ಅಲ್ಲಿಂದ ಅದನ್ನ ತಗೊಂಡು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅನ್ನೋಂಥದ್ದು ಬಂತು. ಸೊ ಬಹಳಷ್ಟು ಅದು ಬಂದ್ಮೇಲೆ ಜವಾಬ್ದಾರಿನೂ ಜಾಸ್ತಿ ಆಯ್ತು. ಈವನ್ ಲೋಕಲ್ ದೂರದರ್ಶನವರಿಗೆ ಗೊತ್ತಿಲ್ಲ ಮನ್ ಕಿ ಬಾತ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರೆ ಅನ್ನೋದು. ಆಮೇಲೆ ಅವ್ರು ಓಡ್ ಬಂದಿದ್ದಾರೆ. ಯಾಕಂದ್ರೆ ಸಾಯಂಕಾಲ ಕನ್ನಡ ವರ್ಷನ್ ಕೊಡ್ಬೇಕು ಅವರು ನ್ಯೂಸ್. ಬಹುಶಃ ಇದು ನಿಜಕ್ಕೂ ಹೆಮ್ಮೆ. ನಾವಿಬ್ರು ಒಟ್ಟಿಗೆ ಒಂದು ಯಾವ್ದೋ ವಿಲೇಜ್ಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಕೆಲಸದ ಮೇಲೆ. ಭಾನುವಾರ ಅವತ್ತು ಮನ್ ಕಿ ಬಾತ್ ಕಾರ್ಯಕ್ರಮ. ನಾವು ಗೊತ್ತಿಲ್ಲ, ನಾವು ಜರ್ನಿ ಮಾಡಿದ್ ನಾನು ಡ್ರೈವ್ ಮಾಡ್ತಾ ಇದ್ದೆ, ಇವ್ರ ಪಕ್ಕದಲ್ಲಿ ಕೂತಿರು ಕಾಲ್ಗಳು ಬರ್ತಾ ಇದೆ. ಯಾರ್ಯಾರೋ ಕಾಲ್ ಮಾಡ್ತಾ ಇದ್ರೆ, ಏನ್ ಇಷ್ಟೊಂದು ಕಾಲ್ ಬರ್ತದೆ? ಶೆಟ್ಟಿ ಸರ್ ರಿಸೀವ್ ಮಾಡಿ ಕೇಳಿದ್ರೆ, ಇಲ್ಲ ನಿಮ್ ಬಗ್ಗೆ ಮೋದಿ ಅವ್ರು ಮಾತಾಡ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ಇಲ್ಲಿ ದೂರದರ್ಶನ್ ಕನ್ನಡ ಅವ್ರ ಕಾಲು, ಸರ್ ಎಲ್ಲಿದ್ದೀರಿ, ಬೈಟ್ಸ್ ತಗೋಬೇಕು ಅಂತ. ಮತ್ತೆ ವಾಪಸ್ ನಾವು ಕಾರ್ಯಕ್ರಮಕ್ಕೆ ಹೋಗ್ತಿದ್ದವರು ಬೇಗ ವಾಪಸ್ ಬಂದ್ವಿ. ಅವ್ರಷ್ಟೊತ್ತಿಗೆ ಈಗಾಗಲೇ ಆಫೀಸಿಗೆಲ್ಲ ಬಂದು ಕಾಯ್ತಾ ಇದ್ರು. ಮತ್ತೆ ಇಲ್ಲಿ ಕನ್ನಡ ಚಾನೆಲ್ಸ್ಗಳಿಗೆಲ್ಲ ನಾವು ಬೈಟ್ಸ್ ಕೊಟ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಈ ತರ ಮಾತಾಡಿದ್ರು ಅಂತೆಲ್ಲ ಬಂತು ಅವಾಗ ಆಕ್ಚುಲಿ. ಸೊ ಅದು ಅವ್ರು ಮಾತಾಡಾದ್ಮೇಲೆ ನಮ್ಗೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯ್ತು. ಪ್ರೈಮ್ ಮಿನಿಸ್ಟರ್ ಒಂದು ನಮ್ಮ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಅದನ್ನ ಇನ್ನೂ ಎಷ್ಟು ಚೆನ್ನಾಗಿ ನಾವು ರೈತರುಗಳಿಗೆ ಹೆಲ್ಪ್ ಮಾಡಬೇಕು, ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಬಂತು ನಮ್ಗೆ. ಒಂದು ಸ್ಥಾನಕ್ಕೆ ಹೋಗಿದೀವಿ ಅಂದ್ಮೇಲೆ ಜವಾಬ್ದಾರಿ ಉಳಿಸ್ಕೊಳ್ಳೋದು ಬಹಳ ಖಂಡಿತ ಅದಿದೆ. ಅದ್ರ ಜೊತೆಗೆ ನಮ್ಗೆ ಜರ್ಮನ್ ಗವರ್ನಮೆಂಟ್ ಅವರು ಕೂಡ ಬಹಳಷ್ಟು ಹೆಲ್ಪ್ ಮಾಡಿದ್ರು. GIZ ಅಂತ ಒಂದು ಸಂಸ್ಥೆ ಇದೆ ಜರ್ಮನ್ ಗವರ್ನಮೆಂಟ್ದು. ಅವ್ರು ಇವಾಗ ನಾನು ಕೋಆಪರೇಟಿವ್ ಸ್ಟಡಿ ಎಲ್ಲ ಮಾಡಿದೆ, ಜರ್ಮನ್ ಅಲ್ಲಿ ಯಾವ ರೀತಿ ಕೋಆಪರೇಟಿವ್ಗಳು ನಡೀತವೆ ಅನ್ನೋಂಥದ್ದು. ಸೊ ಮತ್ತೆ ನಮ್ಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆಲ್ಲ ತುಂಬಾ ಎಕ್ಸ್ಪೋಸರ್ ವಿಸಿಟ್ಸ್ಗಳನ್ನ ಕೊಡಿಸಿದ್ರು. ಬಯೋಫ್ಯಾಕ್ ಅಂತೆಲ್ಲ ಜರ್ಮನ್ ನಡೆಯುತ್ತೆ, ಅದಕ್ಕೆಲ್ಲ ನಮ್ಮನ್ನ ಕಳಿಸ್ಕೊಡೋ ಅಂತ ಒಂದು ವ್ಯವಸ್ಥೆ ಮಾಡಿದ್ರು ಆಕ್ಚುಲಿ. ಸೊ ಆ ತರದೆಲ್ಲ ಒಂದಷ್ಟು ಹೆಲ್ಪ್. ಕೆಲವರು ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಫ್ಲೈಟ್ ಅಲ್ಲೆಲ್ಲ ಬೇರೆ ಬೇರೆ ಕಡೆ ನಮ್ಮನ್ನ ಕಳಿಸಿ ಪ್ರವಾಸ ಮಾಡಿಸಿದ್ದಾರೆ. ಪ್ರವಾಸ ಅನ್ನೋದಕ್ಕಿಂತ ಅದು ಸ್ಟಡಿ. ಸೊ ಉತ್ತಮವಾಗಿ ಮಾಡತಕ್ಕಂತ ಒಂದು ರೈತರುಗಳನ್ನ ಚೂಸ್ ಮಾಡಿ ಮೊನ್ನೆ ನಾವು ಸೆಲ್ಕೋ ಫೌಂಡೇಶನ್ ಸಪೋರ್ಟ್ ಇಂದ ಮಹಾರಾಷ್ಟ್ರದಲ್ಲಿ ಒಂದು ಒಳ್ಳೆ ಫಾರ್ಮಿಂಗ್ ಮತ್ತೆ ಅಗ್ರಿ ಟೂರಿಸಂ ಇರೋಂಥ ಕಡೆಗೆ ಅವ್ರನ್ನ ಒಂದು 4 ದಿನದೊಂದು ಪ್ರವಾಸ ಕರ್ಕೊಂಡೋಗಿ ಅಲ್ಲೆಲ್ಲ ಅವ್ರಿಗೆ ಯಾವ ರೀತಿ ಕಲಿಬಹುದು ಅನ್ನೋಂಥದ್ದೆಲ್ಲ ಅದು ಅವರು ಹಾಗೆ ಮಾತಾಡುವಾಗ ಹೇಳಿದ್ರು, ಸರ್ ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತೀರಿ, ನಮ್ಮ ಫ್ಲೈಟ್ ಅಲ್ಲಿ ಏನಾದ್ರು ಕರ್ಕೊಂಡು ಹೋಗ್ಬೋದಾ ಅಂತಂದ್ರೆ. ಫ್ಲೈಟ್ ಹತ್ತದಂದ್ರೆ ರೈತರಿಗೆ ಎಲ್ರು ಕೂಡ ಫ್ಲೈಟ್ ಹೋಗಿ ಹತ್ಬಿಡಕ್ ಆಗಲ್ಲ, ಅಷ್ಟು ಕಷ್ಟ ಇದೆ. ಹೌದು ಹೌದು. ಸೊ ರೈತರಿಗೂ ಇದೊಂದು ಅದೇ ನಾನು ಹೇಳ್ದಂಗೆ ಸ್ಟಡಿ ಟೂರ್ ಜೊತೆ ಅದೊಂದು ಖುಷಿ ಕ್ಷಣ. ಹೌದು ಹೌದು ಹೌದು. ಈಗ FPO ಅಂತಂದ್ರೆ ಈಗ ಸರ್ಕಾರಕ್ಕೂ ಮತ್ತೆ ರೈತರಿಗೂ ನಡುವೆ ಏನಾದರೂ ಇದಾಗುತ್ತೆ ಸರ್? ಅಂದ್ರೆ ಯಾವುದೋ ಸಬ್ಸಿಡಿ ಇರ್ಬೋದು ಈ ವಿಚಾರದಲ್ಲಿ, ಅದನ್ನೆಲ್ಲ ಹೆಂಗೆ? ಖಂಡಿತ. ಇದೇನಾಗಿದೆ ಅಂತ ಹೇಳಿದ್ರೆ, ನಾವು FPOನ ಮಾಡಿದಾಗ ಕರ್ನಾಟಕದಲ್ಲಿ ಇನ್ನ ಗವರ್ನಮೆಂಟ್ ಸ್ಕೀಮ್ಸು ಅಥವಾ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಇನ್ನೂ FPOಗಳ ಪ್ರಮೋಷನ್ ಇರಲಿಲ್ಲ. ನಾವು ಇದನ್ನ ನಾವೇನ್ ಹೇಳ್ತೀವಿ, ಸೆಲ್ಫ್ ಪ್ರಮೋಟೆಡ್ FPO ಅಂತ ಕರಿತೀವಿ ಆಕ್ಚುಲಿ. ಅಂದ್ರೆ ನಾವೇ ಸ್ವತಃ, ಅಂದ್ರೆ ನಾನು ಅದೇ ಕೋಆಪರೇಟಿವ್ ಸ್ಟಡಿ ಮಾಡಿದೆ ಜರ್ಮನ್ಲಿ ಅಂತ ಹೇಳಿದಲ್ಲ, ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಈಗ ನಮ್ಮದು ಸಿಸ್ಟಮು 2 ತರ, ಬಾಟಮ್ ಟು ಟಾಪ್ ಅಪ್ರೋಚ್, ಟಾಪ್ ಟು ಬಾಟಮ್ ಅಪ್ರೋಚ್ ಅಂತ. ಅಂದ್ರೆ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೋಆಪರೇಟಿವ್ಸ್ ಗಳು ಈ ತರದ FPOಗಳು ಮಾಡ್ಬೇಕು ಅಂತ ಹೇಳಿದ್ರೆ ರೈತರು ಮುಂದೆ ಬಂದು ನಾವು ಒಂದು FPO ಮಾಡ್ಕೋತೀವಿ, ನಮಗ್ ಬೇಕಾಗಿದೆ ಅಂತ ಬರ್ತಾರೆ. ಅದನ್ನ ನಾವು ಬಾಟಮ್ ಟು ಟಾಪ್ ಅಪ್ರೋಚ್ ಅಂತ ಕರಿತೀವಿ. ಆ ತರದಲ್ಲಿ ನಾವು ಸಹಜ ಶುರುವಾಗಿದ್ದೆ ಆಕ್ಚುಲಿ. ಈಗ ಕೆಲವು ಟಾಪ್ ಟು ಬಾಟಮ್ ಅಪ್ರೋಚ್ ಅಂತ ಹೇಳಿದ್ರೆ, ಈಗ ಸ್ಕೀಮ್ಸ್ ಗಳು, ಈಗ ಗವರ್ಮೆಂಟ್ ಪ್ರಮೋಟ್ ಮಾಡ್ಬೇಕು, 10,000 FPOಗಳನ್ನ ಪ್ರಮೋಟ್ ಮಾಡ್ಬೇಕು ಅಂತೆಲ್ಲ ಬಂತು. ದೇಶದಾದ್ಯಂತ FPOಗಳನ್ನ ಪ್ರಮೋಟ್ ಮಾಡಿದ್ರು. ಅದರಲ್ಲಿ 2,000 FPO ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ಗುರಿ ಇತ್ತು.
ನಬಾರ್ಡು, ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರು, ಟಾರ್ಗೆಟ್ ಮತ್ತೆ ವಾಟರ್ ಶೆಡ್ ಇವರೆಲ್ಲರೂ ಸೇರಿ FPO ಗಳನ್ನ ಮಾಡಿದ್ರು ಆಕ್ಚುಲಿ. ಸೊ ಹಾಗಾಗಿ ಗೌರ್ನಮೆಂಟ್ ತದನಂತರ ಬಂದಿದ್ದು ಆಕ್ಚುಲಿ. ಈಗ ನಾವು FPO ಅಷ್ಟೊತ್ತಿಗಾಗ್ಲೇ ಆಗಿತ್ತು. ಒಂದು ಹಂತಕ್ಕೆ ಆಗಿತ್ತು. ನಾವು ಅದನ್ನ ಅಪ್ಲೈ ಮಾಡಕ್ ಹೋದ್ರೆ ಇಲ್ಲ ಇದು ಶುರು ಮಾಡೋರಿಗೆ ಮಾತ್ರ ಅಂತ. ನಿಮ್ಗಿಲ್ಲ. So 3 ವರ್ಷ ಬೆನಿಫಿಟ್ ಕೊಟ್ಟರು, ನಮಗೆ ಅದು ಸಿಗ್ಲಿಲ್ಲ. ಇರೋರಿಗೆ 3 ವರ್ಷ CEO ಸ್ಯಾಲರಿ ಇರ್ಬೋದು, ಅದಕ್ಕೆ ಆಡಳಿತ ಮಾಡ್ಲಿಕ್ಕೆ ವೆಚ್ಚಗಳಿರ್ಬೋದು, ಇದನ್ನೆಲ್ಲ ಕೊಟ್ರು. ಬಟ್ ನಮ್ಗೆ ಏನಾಗಿತ್ತು, ನಾವು ಆಲ್ರೆಡಿ ತುಂಬಾ ವರ್ಷ ಆಗೋಗಿತ್ತು, ಎಕ್ಸಿಸ್ಟಿಂಗ್ ಇರೋದ್ರಿಂದ ನಿಮ್ಗೆ ಹಾಗಾಗಿ ಆ ಆ benefits benefits ಸಿಗ್ಲಿಲ್ಲ. ಗಳು ನಮ್ಗೆ ಸಿಗ್ಲಿಲ್ಲ ಆಕ್ಚುಲಿ. ಬಟ್ ತದನಂತರದಲ್ಲಿ ನಬಾರ್ಡ್ ತುಂಬಾ ಹೆಲ್ಪ್ ಮಾಡ್ತು ನಮ್ಗೆ ಆಕ್ಚುಲಿ. ಯಾಕೆಂದ್ರೆ ಈಗ ವಿತೌಟ್ ಕೊಲೆಟ್ರಲ್ ಲೋನ್ ಸಿಗ್ತಾ ಇರ್ಲಿಲ್ಲ ನಮ್ಗೆ ಬ್ಯಾಂಕ್ ಅಲ್ಲಿ. ಹಾಗಾಗಿ ನಬಾರ್ಡು ವಿತೌಟ್ ಕೊಲೆಟ್ರಲ್ ಲೋನ್ ಕೊಟ್ರು. ಅದು GIZ ಪ್ರಾಜೆಕ್ಟ್ ಥ್ರೂನೇ ಕೊಟ್ಟಿದ್ದೆ ಆಕ್ಚುಲಿ. ಅದಾದ್ಮೇಲೆ ಈಗ ಸೆಲ್ಕೋ ಫೌಂಡೇಶನ್ ಸುಮಾರು ನಮ್ಗೆ ಈಗ ಕೋಲ್ಡ್ ಸ್ಟೋರೇಜು ಇದೆಲ್ಲ ಸೆಲ್ಕೋ ಇಂದ ಸೋಲಾರ್ ಕೋಲ್ಡ್ ಸ್ಟೋರೇಜ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ ಪ್ರೊವೈಡ್ ಅಂದ್ರೆ ಕಂಪ್ಲೀಟ್ ಅವರೇ ಆಲ್ಮೋಸ್ಟ್ ಕಾಂಟ್ರಿಬ್ಯೂಷನ್ 80% ಅವ್ರು ಕೊಟ್ಟಿದ್ದಾರೆ. ಸೊ ಆ ಥರದ್ದು ಸುಮಾರು ಹೆಲ್ಪ್ಗಳು ಬೇರೆ ಬೇರೆ ಸಂಸ್ಥೆಗಳಿಂದ, A3E ಅಂತ ಒಂದಿದೆ, ಅವ್ರ ಕಡೆಯಿಂದನೂ ಬರ್ತಾ ಇದೆ. ಸೊ ಈ ಥರದ್ದೆಲ್ಲ ಬೇರೆ ಬೇರೆ ಸಂಸ್ಥೆಗಳು ಈಗ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಗೆ. ಓಕೆ. ಈಗ ರೈತರು ಇರೋ ಜಾಗದಲ್ಲೇ ನಾನು ಕೇಳ್ತಾ ಇದ್ದೆ, ಕೆಲವು ರೈತರು ಹೇಳ್ತಾ ಇದ್ರು ಕೆಲವು ಕಡೆ ಅಲ್ಲೇ ಕೆಲವು ವ್ಯವಸ್ಥೆಗಳನ್ನು ಮಾಡ್ಕೊಟ್ಟಿದ್ದೀರಿ, ಕೋಲ್ಡ್ ಸ್ಟೋರೇಜ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಅಂತ. ಅದು ಹೇಗೆ ನಡೆಯುತ್ತೆ? ಇಲ್ಲ, ನಾವು ಏನು ಗ್ರೂಪ್ ಮಾಡಿದೀವಿ ಆ ಗ್ರೂಪ್ಸ್ಗಳಲ್ಲೇ ಫೆಸಿಲಿಟಿಗಳನ್ನ ಕೊಡೋಂಥದ್ದು. ಯಾಕೆಂದ್ರೆ ನಾವು ಎಲ್ಲವನ್ನೂ ಇಲ್ಲೇ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ಆಯಿಲ್ ಯೂನಿಟ್, ಈಗ ಕೊಪ್ಪಳದಲ್ಲಿ ಆಯಿಲ್ ಯೂನಿಟ್ ಇನ್ನೊಂದು ಹಾಕ್ತಾ ಇದೀವಿ. ಸೊ ಅಲ್ಲೇನಾಗುತ್ತೆ, ಅಲ್ಲಿ ಆಯಿಲ್ ಸೀಡ್ಸ್ ನ ಬೆಳೆಯೋದ್ರಿಂದ ಅಲ್ಲಿ ಬೆಳೆದಂತ ಪದಾರ್ಥದಲ್ಲಿ ಅಲ್ಲೇ ವ್ಯಾಲ್ಯೂ ಅಡಿಷನ್ ಆಗಿ ಆಯಿಲ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಮತ್ತೆ ಮಂಡ್ಯದಲ್ಲಿ ಜೊತೆಗೆ ಈಗ ಅದೇ ಸರ್ ಹೇಳಿದಾಗೆ ಕೃಷ್ಣಪ್ಪ ಅಂತ ಹೇಳಿ ನಮ್ಮ ಮಂಡ್ಯದಲ್ಲಿ, ಅವ್ರಿಗೆ ಏನ್ ಮಾಡ್ತಾ ಇದೀವಿ, ಈಗ ಅವರು ಅಲ್ಲಿ ಬೇರೆ ಬೇರೆ ರೈತರುಗಳನ್ನೆಲ್ಲ ಸೇರಿಸ್ಕೊಂಡು ಇವಾಗ ಭತ್ತವನ್ನ ಜಾಸ್ತಿ ಬೆಳೀತಾ ಇದ್ದಾರೆ. ಸೊ ಮತ್ತೆ ಮಿಲೆಟ್ಸ್ ಬೆಳೀತಾರೆ. ಸೊ ಅದಕ್ಕೆ ಇವಾಗ ಮಿಲೆಟ್ ಮಿಲ್ಲು ಮತ್ತೆ ಒಂದು ರೈಸ್ ಮಿಲ್ಲು ಅಲ್ಲಿಗೆ ಕೊಡ್ತಾ ಇದೀವಿ ಆಕ್ಚುಲಿ. ಸೊ ಈ ತರ ಅಲ್ಲಲ್ಲೇನೆ ಏನೇನ್ ಫೆಸಿಲಿಟಿಗಳು ಬೇಕಾಗುತ್ತೆ, ಪ್ರೈಮರಿ ಪ್ರೊಸೆಸಿಂಗ್ ಯೂನಿಟ್ಸ್ ಗಳನ್ನ ಅಲ್ಲೇ ಹಾಕಿದಾಗ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲಿ. ಸೊ ಬೆಂಗಳೂರಿಗೆ ತಂದಾಗ ಏನಾಗುತ್ತೆ, ಇಲ್ಲಿ ಬರೀ ಇನ್ನೇನಾದ್ರು ಫೈನ್ ಕ್ಲೀನಿಂಗ್ ಇದ್ರೆ ಆತವುಗಳನ್ನ ಮಾಡ್ಕೊಂಡು ನಾವು ಮಾಡ್ಕೋಬಹುದು ಅನ್ನೋಂಥದ್ದು ಫೆಸಿಲಿಟಿಗಳನ್ನ ನಾವು ಗ್ರೂಪ್ಸ್ಗಳಲ್ಲಿ ಕೊಡೋದ್ರಿಂದ ಅಡ್ವಾಂಟೇಜ್ ಇದೆ. ಸರ್, ಸಹಜವಾಗಿ ಈ 60 ವರ್ಷ ಅಂತ ಅಂದ್ಬಿಟ್ರೆ ಎಲ್ಲರೂ ಇನ್ನೇನು ಮನೆಯಲ್ಲಿ ಕುತ್ಕೊಳ್ಳೋದು ಅಥವಾ ಮೊಮ್ಮಕ್ಕಳನ್ನ ಆಡಿಸೋದು ಈ ರೀತಿ ತಿಳ್ಕೊಂಡಿರ್ತಾರೆ. ಸೊ ನಿಮಗೆ ಈ ಸಹಜದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಸೊ ಈಗ ಅಲ್ಲ, ನೀವು 60 ವರ್ಷ ರಿಟೈರ್ಮೆಂಟ್ ಆದಮೇಲೆ ಅಂತ ಹೇಳ್ತಿದ್ರಲ್ಲ, ನಾನು ಈ ಆರ್ಗ್ಯಾನಿಕ್ ಮೂವ್ಮೆಂಟಲ್ಲಿ ನಾನೀಗ 83 ವರ್ಷ. ಹೌದು. ಆದರೆ ಆರ್ಗ್ಯಾನಿಕ್ ಮೂವ್ಮೆಂಟ್ ವರ್ಷಕ್ಕೆ ನಾನು 38 ವರ್ಷದ ಹುಡುಗ ಈಗ. ಚಿರ ಯುವಕ. ಹೌದು, ಚಿರ ಯುವಕ. ಅಂದರೆ ಆ ಶಕ್ತಿ ಬಂದಿದೆ ನನಗೆ. ಆ ಖುಷಿಯಿಂದ ಇದನ್ನು ಮಾಡ್ತಾ ಇದ್ದೀವಿ ನಾವು ಅಷ್ಟೇ. ಎಸ್ ಸರ್, ಕೊನೆಯ ಮಾತು ಸಹಜದ ಬಗ್ಗೆ. ಸೊ ಸಹಜ ರೈತರಿಗೆ ಹೆಲ್ಪ್ ಆಗ್ತಾ ಇದೆ ಒಂದು ಕಡೆ, ಇನ್ನೊಂದು ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕಿಂತ ಜನರ ಆರೋಗ್ಯ ಕೂಡ ಕಾಪಾಡೋ ಜವಾಬ್ದಾರಿ ಅನ್ನೋ ರೀತಿ ವಹಿಸ್ಕೊಂಡಿದ್ದೀರಿ ನೀವು. ಸೊ ಕೊನೆಯದಾಗಿ ಏನು ಹೇಳ್ತೀರಿ? ಖಂಡಿತ. ಏನು ನಾವು ಈಗ 15 ವರ್ಷ ಜರ್ನಿಯಲ್ಲಿ ನಮ್ಮೊಟ್ಟಿಗೆ ಏನು ಈಗ 1400 ರೈತರು ವರ್ಕ್ ಮಾಡ್ತಾ ಇದ್ದಾರೆ. ಅವರು ಬೆಳೆದಂಥ ಪದಾರ್ಥವನ್ನು ನಾವು ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ಸೊ ಇದು ನಮ್ಮಲ್ಲಿ ಇನ್ನೂ ಮುಂದೆ ಹೋಗಿ ಇದು ಇನ್ನೂ ಹೆಚ್ಚು ಬೆಳಿಬೇಕು, ಹೆಚ್ಚು ರೈತರಿಗೆ ಸಹಕಾರ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಆ್ಯಕ್ಚುಲಿ. ಹಾಗಾಗಿ ಇದು ಸಹಜ ಬಳಗ ಅಂತ ಅಲ್ಲ, ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ಯಾರೇ ಇದ್ರೂ ಈಗ ನಾವು ಇಲ್ಲಿ ಎಕ್ಸ್ಪೋಸರ್ ವಿಸಿಟ್ ಬರ್ತಾರೆ. ಕೆಲವು FPOಗಳು ಇವಾಗ ತಾನೇ ಶುರು ಮಾಡಿದವರು, ಸೊ ಏನಾದರೂ ಕಲಿಬೋದಾ ಅಂತ ಬರ್ತಾರೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಆಫ್ ಫಾರ್ಮ್ ಪ್ರೊಡ್ಯೂಸರ್ ಕಂಪ್ನಿಯಿಂದನೂ ಕೂಡ ಕಳಿಸ್ಕೊಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಹೇಳೋದಿಷ್ಟೇ, ಯಾರೇ FPO ಮಾಡಿದ್ರು ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನಾವು ಮುಕ್ತವಾಗಿ ಅದನ್ನು ಹೇಳ್ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಸೊ ಈಗೇನು ನಾವು 1400 ಜನ ಇದ್ದಾರೆ, ಅದು ಲಕ್ಷಾಂತರ ಜನರಿಗೆ ಅನುಕೂಲ ಆಗಲಿ. ನಾವೇನು ಸ್ಟ್ರಗಲ್ ಮಾಡಿದ್ವಿ, ನಾವೇನು ಬೆಳೆದು ಬಂದ ದಾರಿನಲ್ಲಿ ಏನೇನು ಹರ್ಡಲ್ಸ್ಗಳಿತ್ತು ಅಥವಾ ಯಾವ ರೀತಿ ಸಕ್ಸಸ್ಗಳು ಕಂಡ್ವಿ, ಏನು ಮಾಡಬಹುದು ಏನು ಮಾಡಬಾರ್ದು ಅನ್ನೋದನ್ನ ನಾವು ಮುಕ್ತವಾಗಿ ಅದನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ನಾವು ಹೇಳ್ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಸೊ ಎಲ್ಲ ರೈತರುಗಳು ಕೂಡ ಇಲ್ಲಿ ಬಂದು ಕಲಿಬಹುದು, ಮತ್ತೆ ಅವರು ಕೂಡ ಅಡಾಪ್ಟ್ ಮಾಡ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಅವರು ಬಂದಂಥವ್ರು ಇನ್ಆರ್ಗ್ಯಾನಿಕ್ ಮಾಡ್ತಾ ಇರೋರು ಆರ್ಗ್ಯಾನಿಕ್ ಕನ್ವರ್ಟ್ ಕೂಡ ಹಾಕ್ಬಹುದು. ಅವಾಗ ಹೆಚ್ಚು ಜನಕ್ಕೆ ನಾವು ನಮ್ಮ ದೇಶದ ಜನಗಳಿಗೆ ಸಾವಯವ ಆಹಾರವನ್ನ ಕೊಟ್ಟಂಗೆ ಆಗುತ್ತೆ. ಸೊ ಹೆಚ್ಚು ಜನ ಬೆಳೆದಾಗ ಅದು ಎಲ್ಲರ ಆರೋಗ್ಯನೂ ಕೂಡ ವೃದ್ಧಿಸುತ್ತೆ ಅನ್ನೋಂಥ ಒಂದು ವಿಶೇಷವಾದ ಒಂದು ಆಶಯವನ್ನು ಇಟ್ಟುಕೊಂಡು ಈ ಸಂಸ್ಥೆ ಇನ್ನೂ ಹೆಚ್ಚು ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಹೇಳ್ತಾ ಇದ್ರಿ ನೀವು 1400 ರೈತರು ನಮ್ಮೊಂದಿಗಿದ್ದಾರೆ, ಅವ್ರ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೀವಿ, ಅವ್ರಿಗೆ ಬೇಕಾದ ವ್ಯವಸ್ಥೆ ಹಾಗೆಯೇ ಮಾಹಿತಿ ಎಲ್ಲವನ್ನೂ ಕೂಡ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ರಿ.
ಸೊ ನಾವು ಕೂಡ ಸುಮನ್ ಟಿ ವಿ ಕಡೆಯಿಂದ ಒಂದು ಕರೆಯನ್ನು ಕೊಡ್ತೀವಿ. ಈ 1000 ಇರೋದು ಲಕ್ಷಾಂತರ ರೈತರನ್ನು ತಲುಪಲಿ, ಹಾಗೆ ರೈತರು ನಿಮ್ಮ ಕಂಪನಿ ಜೊತೆ ಕೈ ಜೋಡಿಸ್ಲಿ ಅಂತ ನಾವು ಕೂಡ ಒಂದು ಕರೆಯನ್ನು ಕೊಡ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.